ಸ್ನೇಹಿತರೆ, ಏನು ಗುರು ಅಪಾರ್ಟ್ಮೆಂಟಲ್ಲಿ ಏನು ಮಾಡ್ತಿದ್ದೆ ನೀವು ಅಂತ ಯೋಚನೆ ಮಾಡ್ತಾ ಇದ್ರೆ, ಅತನ್ಗುಡಿ ಟೈಲ್ಸ್ ತೋರಿಸೋದಕ್ಕೆ ಅಪಾರ್ಟ್ಮೆಂಟ್ಗೂ ಏನಪ್ಪ ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇದ್ದೆ. ವೀಕ್ಷಕರು, ಇವತ್ತು ನಾನಿರುವಂಥದ್ದು ಮಂತ್ರಿ ಅಪಾರ್ಟ್ಮೆಂಟ್ಸಲ್ಲಿ. ಹೌದು, ಸೊ ಇಲ್ಲಿನ ಓನರು ಎಕ್ಸಿಸ್ಟಿಂಗ್ ಇರುವಂತಹ ಟೈಲ್ಸನ್ನು ತೆಗೆದು ಆತಂಗುಡಿ ಟೈಲ್ಸನ್ನು ಹಾಕಿದ್ದಾರೆ. ಇದು ಯಾಕೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ಆತಂಗುಡಿ ಟೈಲ್ಸ್ಗಳನ್ನು ಸಪ್ಲೈ ಮಾಡಿರುವಂಥ ಡ್ಯೂರಿ ಡಿಸೈನ್ ಕಡೆಯಿಂದ ನಮ್ಮ ಸುಂದರ್ ಸರ್ ಇಲ್ಲೇ ಇದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಮಾತಾಡೋಣ ಸರ್ ಜೊತೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಮನೋಹರ್? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿದ್ದೀವಿ, ತುಂಬಾ ಸಂತೋಷ ನೋಡೋದಕ್ಕೆ, ಖುಷಿ ಆಯ್ತು. ಸೊ ನನ್ನ ಫಸ್ಟ್ ಕ್ವಶನ್ ಅಂತ ಬಂದ್ರೆ, ಎಲ್ಲಿ ಇದೀವಿ ನಾವು, ಅಡ್ರೆಸ್ ಏನು, ಯಾವ ಅಪಾರ್ಟ್ಮೆಂಟ್ ಇದೆ? ಓಕೆ, ಇದು ಬಂದು ಬನ್ನರ್ಘಟ್ಟ ರೋಡ್ ಇರೋದು, ಅರಿಕೆರೆ ಗ್ರೇಟ್ ಹತ್ರ. ಓಕೆ, ಮಂತ್ರಿ ಪ್ಯಾರಡೈಸ್. ಮಂತ್ರಿ ಪ್ಯಾರಡೈಸ್. ಮಂತ್ರಿ ಇಸ್ ವೆಲ್ ನೋನ್, ಹೌದು, ಎಲ್ಲರಿಗೂ ಗೊತ್ತಿರುತ್ತೆ. ಅಂಡ್ ವೈ, ಯಾಕೆ ನಿಮ್ಮ ಕ್ಲೈಂಟ್ ಇದಾರಲ್ಲ ಎಕ್ಸಿಸ್ಟಿಂಗ್ ಫ್ಲೋರ್ ಅನ್ನ ರಿಮೂವ್ ಮಾಡಿಬಿಟ್ಟು ಆತಂಗುಡಿಗೆ ಹೋಗೋದಕ್ಕೆ ಕಾರಣ ಏನು? ವಾಟ್ಸ್ ದ ರೀಸನ್? ಈ ಕಸ್ಟಮರ್ ಹೆಸರು ಬಂದು ಮಿಸ್ಟರ್ ಕೃಷ್ಣಮೂರ್ತಿ ವೈದ್ಯನಾಥ್. ಇವರು ನಮ್ಮ ಆತಂಗುಡಿ ಟೈಲ್ಸ್ ಬಗ್ಗೆ ನಮ್ಮ ವಿಡಿಯೋಸ್ ನೋಡಿ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಓಕೆ, ಈ ಪಾರಂಪರ್ಯ ಟೈಲ್ ಹಾಕೋದಕ್ಕೆ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಓಕೆ, ಅದಕ್ಕೋಸ್ಕರ ಅವ್ರು ವೆಯ್ಟ್ ಮಾಡಿದ್ದಾರೆ. ಆಮೇಲೆ ಇದು ಅವ್ರದ್ದು ಎರಡನೇ ಮನೆ. ಓಕೆ. ಸೊ ಇದು ಬಂದು ಅಪ್ರಾಕ್ಸಿಮೇಟ್ಲಿ 2400 ಸ್ಕ್ವೇರ್ ಫೀಟ್ ಇದೆ. 2400 ಸ್ಕ್ವೇರ್ ಫೀಟ್. ಓಕೆ. ಕೆಳಗಡೆ ಇದೆ, ಮೇಲ್ಗಡೆ ಇದೆ. ಇದು ಒಂದು ಆಕ್ಚುಲಿ ಪೆಂಟ್ ಹೌಸ್. ಇದು ಪೆಂಟ್ ಹೌಸ್, 3rd and 4th ಫ್ಲೋರ್. ಓಕೆ. ಸೊ ಇದರಲ್ಲಿ ಅವ್ರು ಪೂರ್ತಿ ಮನೆ ಚೇಂಜ್ ಮಾಡಬೇಕಂತ ಅವ್ರು ಇಷ್ಟಪಟ್ಟಿದ್ದಾರೆ. ಫುಲ್ ಮನೆಗೆ ಆತಂಗುಡಿನ ಹಾಕ್ಬಿಡೋಣ ಅಂತ ಅದೇ ಅವ್ರಿಗೆ ಇಷ್ಟ. ಓಕೆ. ಮತ್ತೆ ಮೇ ಬಿ ಅವರು ಬಿಲ್ಡರ್ ಹತ್ರ ಮಾತಾಡಿ, ಓಕೆ ಏನು ಸಮಾಜ ಆಗಿದೆ ನನ್ಗೆ ಅಷ್ಟು ಐಡಿಯಾ ಇಲ್ಲ. ಮತ್ತೆ ಆಮೇಲೆ ಹೇಳಿದ್ರು ನನ್ಗೂ ಪರ್ಮಿಷನ್ ಇದೆ ಅಪ್ರಾಕ್ಸಿಮೇಟ್ಲಿ 800 ಸ್ಕ್ವೇರ್ ಫೀಟ್ ಹಾಕೋದಕ್ಕೆ. ಸೊ ಆಮೇಲೆ ಪ್ಲೇನ್ ಅವ್ರಿಗೆ ಇಷ್ಟ ಬಂದು, ಬೇಸಿಕ್ಲಿ ಆತಂಗುಡಿ ಟೈಲ್ಸ್ ಬಂದು ಒಂದು ಕಲ್ಚರಲ್ ವೆಲ್ಕಮ್. ಎಸ್, ಡೆಫಿನೆಟ್ಲಿ. ಓಕೆ, ಅದಕ್ಕೋಸ್ಕರ ಮನೆ ಹಾಲ್ ಹಾಕಿದ್ರು, ಕಿಚನ್ ಹಾಕಿದ್ರು, ಈ ಕಡೆ ರೂಮ್ ಎಂಟ್ರಿ ಆ ಕಡೆ ಫುಲ್ ಹಾಕಿದ್ರು. ಅವ್ರು ತುಂಬಾ ಖುಷಿ ಆಯ್ತು. ಆಮೇಲೆ ಇದು ಬಂದು ಬಾಡಿಗೆ ಬಿಟ್ರು, ಆಮೇಲೆ ರೆಂಟಲ್ ಬಿಟ್ರು. ಓಕೆ. ಸೊ ಈಗ ಅವ್ರು ಖಾಲಿ ಮಾಡಿದ್ರು, ಇನ್ನೊಬ್ರು ಬರ್ಬೇಕು. ಈಗ ಬೇರೆ ಬರ್ತಾ ಇದ್ದಾರೆ. ಕರೆಕ್ಟ್. ಬೇರೆ ಬರೋದ್ರೊಳಗಡೆ ಮನೇನು ತೋರ್ಸ್ಕೊಂಡ್ ಬಂದ್ಬಿಡ. ಅದಕ್ಕೋಸ್ಕರ ಸರ್ ನಾನು ಸಾರ್ ಹತ್ರನು ಮಾತಾಡ್ತೀನಿ, ಖಂಡಿತ ಯಾಕೆ ಚೂಸ್ ಮಾಡಿದ್ರು, ಹೌದು, ಯಾವ ರೀತಿ ವೆರೈಟೀಸ್ ಇಷ್ಟ ಆಯ್ತು ಅವ್ರಿಗೆ, ನಿಮ್ ಸಪೋರ್ಟ್ ಯಾವ ತರ ಇತ್ತು, ಅವೆಲ್ಲ ನಾನು ಕೇಳ್ತೀನಿ. ಅದಕ್ಕೆ ನಾ ಮುಂಚೆ ಒಂದು ಲೈಟ್ ಆಗಿ ತೋರ್ಸ್ಕೊಂಡ್ ಬಂದ್ಬಿಡೋಣ. ಒಂದೊಂದು ಕ್ವಶನ್ಸ್ ಇದೆ, ಒಂದು ಲಾಸ್ಟ್ ಕ್ವಶನ್. ಸೊ ಹೌ ಇಸ್ ದ ಬಿಸ್ನೆಸ್, ಯಾವ ತರ ನಡೀತಾ ಇದೆ, ಅಂಡ್ ಆರ್ಡರ್ಸ್ ಎಲ್ಲೆಲ್ಲಿಂದ ಬರ್ತಾ ಇದೆ, ಎನಿ ಅಪ್ಡೇಟ್ ಅಬೌಟ್ ಯುವರ್ ಖಂಡಿತ ಪ್ರಾಡಕ್ಟ್? ಸೊ ಈಗ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ನಮ್ದು ಕಸ್ಟಮರ್ ಎನ್ಕ್ವೈರೀಸ್ ಬಂದು ಎಲ್ಲ ಕಡೆಯಿಂದ ಬರ್ತಾ ಇದೆ, ಅಕ್ರಾಸ್ ಇಂಡಿಯಾ ಬರ್ತಾ ಇದೆ. ಓಕೆ. ನಿನ್ನೆ ರಾತ್ರಿ ಒಬ್ರು ನ್ಯೂ ಜರ್ಸಿಯಿಂದ ಕಾಲ್ ಮಾಡಿದ್ರು. ನ್ಯೂ ಜರ್ಸಿ, ಅಮೆರಿಕಾದಿಂದ, US ಇಂದ ಕಾಲ್ ಮಾಡಿದ್ರು. ಇದಕ್ಕೆ ಮುಂಚೆನೆ US, ದುಬೈ, ಮಲೇಷಿಯಾ, ಸಿಂಗಪೂರ್ ಅಲ್ಲಿಂದ ನಮ್ ಇಂಡಿಯನ್ಸ್ ಇರೋರು ಕಾಲ್ ಮಾಡಿದ್ರು. ಮತ್ತೆ ಯಾವಾಗಲೂ ಅವ್ರು ಹೇಳ್ತಾರೆ ಬಂದು ನಮ್ದು ಮನೆ ಬಂದು ಇಂಡಿಯಾಲೇ ಇದೆ, ಓಕೆ ನಮ್ಮ ಪ್ಯಾರೆಂಟ್ಸ್ ಇದ್ದಾರೆ, ಇಲ್ಲಾಂದ್ರೆ ನಾವು ಬರ್ತೀವಿ ಅಲ್ಲಿ. ಅದಕ್ಕೋಸ್ಕರ ನಾವು ಸ್ವಲ್ಪ ನಮ್ಗೂ ನಿಮ್ ಟೈಲ್ಸ್ ಇಷ್ಟ ಆಗಿದೆ. ಮತ್ತೆ ಫಸ್ಟ್ ಟೈಮ್ ನಾನು ಕೇಳಿದೀವಿ, ಅವ್ರು ಹೇಳಿದ್ದಾರೆ ನಿಮ್ಗೂ ಇಲ್ಲಿ ಶಿಫ್ಟ್ ಮಾಡಕ್ ಆಗತ್ತಾ ಅಂತ ಕೇಳಿದ್ರು. US ನ್ಯೂ ಜರ್ಸಿಗೆ ಶಿಫ್ಟ್ ಮಾಡಕ್ ಆಗತ್ತಾ ಅಂತ ಕೇಳಿದ್ರು. ನನ್ಗೆ ತುಂಬಾ ಖುಷಿ ಆಯ್ತು. ಖಂಡಿತ ಮಾಡುವಂತ ಹೇಳಿದೆ. ಇಟ್ಸ್ ಅನ್ ಆನರ್ ಅಲ್ವಾ? ಹಾನರ್. ಓಕೆ, ನಾನು ಅವ್ರದನ್ನೇ ಹೇಳಿದೆ. ಇದಕ್ಕೆ ಮುಂಚೆನೆ ನಿಮ್ ಕಡೆಯಿಂದ ಫೋನ್ ಮಾಡಿದ್ರು, US ಇಂದ ಫೋನ್ ಮಾಡಿದ್ರು. ಮತ್ತೆ ಎಲ್ಲರೂ ಅವ್ರಿಗೂ ಇಂಡಿಯಾಲ ಬೇಕು ಅಂತ ಕೇಳಿದ್ರು. ಮತ್ತೆ ನೀವೇ ಫಸ್ಟ್ ಪರ್ಸನ್ US ಗೆ ಬೇಕು ಅಂತ ಕೇಳ್ತಾ ಇದೀರಾ. ಖಂಡಿತ ಕೊಡ್ಬೋದು, ಜಸ್ಟ್ ಲಾಜಿಸ್ಟಿಕ್ಸ್ ಮಾತ್ರ ನಾವು ಅರ್ಥ ಆಗ್ಬೇಕು. ನಾವು ಆಲ್ರೆಡಿ ಮಲೇಷಿಯಾ ಕಲಿಸ್ತಾ ಇದೀವಿ, US ಕಲಿಸೋದು ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ನಾವು ಇಂಪೋರ್ಟ್ ಮಾಡ್ತಾ ಇದೀವಿ ನಮ್ದು ಸ್ಪ್ಯಾನಿಷ್ ಟೈಲ್ಸ್. ಸೊ ಅದಕ್ಕೆ ನಮ್ಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಗೊತ್ತಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಅವ್ರ ಹತ್ರ ಸ್ವಲ್ಪ ಡೀಟೇಲ್ ಕೇಳಿದೆ ನಾನು. ಓಕೆ, ನಿಮ್ದು ನಿಯರೆಸ್ಟ್ ಪೋರ್ಟ್ ಹೆಂಗಿದೆ, ಓಕೆ, ನಮ್ ಡಿಸೈನ್ಸ್ ಎಲ್ಲ ಕಳಿಸ್ಕೊಟ್ಟೆ ಅವರು. ಇವತ್ತು ಬೆಳಗ್ಗೆ ಅವ್ರು ಮೆಸೇಜ್ ಮಾಡಿದ್ರು, ಸ್ವಲ್ಪ ಟೈಮ್ ಕೊಡಿ, ನಾನು ಮನೆ ಹತ್ರ ಮಾತಾಡಿ ಯಾವ ಡಿಸೈನ್ಸ್ ನಮ್ಗೆ ಪ್ರೀತಿ ಆಗ್ತದೆ ಅಂತ ನೋಡಿ ನಿಮ್ಗೆ ಡೀಟೇಲ್ ಕಳಿಸ್ತೀವಿ, ಯಾವ ಡಿಸೈನ್ ಎಷ್ಟು ಬೇಕಾಯ್ತು ಅಂತ ನಾನು ಕಳಿಸ್ಕೊಡ್ತೀವಿ. ಇನ್ನೊಂದು ಅಲ್ಲಿ US ಬಂದು ನಾವು ಅವ್ರ ಬಿಲ್ಡರ್ ಹತ್ರನೇ ಮಾತಾಡ್ಬೇಕು ಅಂತ ಹೇಳಿದ್ರು. ಓಕೆ, ಅವ್ರ ಸ್ಟ್ಯಾಂಡರ್ಡ್ ಏನೋ ಒಂದು ಕೊಡ್ತಾ ಇದ್ದಾರೆ. ಹೌದು. ಸೊ ಅವ್ರ ಬಗ್ಗೆನೂ ಮಾತಾಡಿ ಇದು ಅವ್ರಿಗೆ ಲೇಯಿಂಗ್ ಮಾಡಕ್ಕೆ ಬರ್ತಾ ಅಂದ್ ಅರ್ಥ ಮಾಡ್ಕೊಂಡು, ಓಕೆ, ನಾನು ನಿಮ್ಗೆ ಡೀಟೇಲ್ ಕೊಡ್ತೀವಿ. ನೆಕ್ಸ್ಟ್ ಮಂತ್ ಅವ್ರು ಇಲ್ಲಿ ಏನೋ ಒಂದು ಮದುವೆ ಕೋರ್ಸಲ್ಲಿ ಬರ್ತಾ ಇರಂತ.
ಸೀದಾ ಇಲ್ಲಿ ಬಂದು ನೋಡ್ಬಿಟ್ಟು ನಾನು ಆರ್ಡರ್ ಕನ್ಫರ್ಮ್ ಮಾಡ್ತೀನಿ Visit ಮಾಡ್ತೀನಿ ವಿಸಿಟ್ ಅಂತ ಮಾಡಿ ನಾನು ಆರ್ಡರ್ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ರು. ಅಮೇಜಿಂಗ್ ಸರ್. Amazing, ನೀವು really. ವರ್ಲ್ಡ್ ರೀಚ್ ಆಗ್ತಾ Yes, ಇದ್ದೀರಾ yes, ಅಲ್ವಾ? yes, ಸೊ ಬೆಸ್ಟ್ ಒಂದು ಆತಂಗುಡಿ ನಮ್ಮ ದೇಶದಲ್ಲಿ ಒಂದು ಸ್ಮಾಲ್ ಪುಟ್ಟ ಊರು, ಅಲ್ಲಿಂದ ನೀವು ಆಲ್ ಓವರ್ ವರ್ಲ್ಡ್ ಗೆ ರೀಚ್ ಆಗ್ತಾ ಇದ್ದೀರಾ. ಆಗ್ತದೆ, ಹೌದು. ದಟ್ಸ್ ಬೆನಿಫಿಟ್. ಯಾಕಂದ್ರೆ ನಮ್ಮ ಕಲ್ಚರ್ ಅನ್ನ ನೀವು ಎಲ್ಲಾ ಕಡೆ Very true, ತಗೊಂಡು very ಹೋಗ್ತಾ ಇದ್ದೀರಾ. ಡೆಫಿನೆಟ್ಲಿ ನಿಮಗೂ ಕೂಡ ಮಾಡರ್ನ್ ಟಚ್ ಇರಬೇಕು, ಕಲ್ಚರಲ್ ಲುಕ್ ಬೇಕು ಅಂತಂದ್ರೆ ಆತಂಗುಡಿಗೆ ಬರಬಹುದು. ಅದರಲ್ಲೂ ಎಸ್ಪೆಷಲಿ ಒರಿಜಿನಲ್ ಅಂತ ಬಂದಾಗ ನೀವು ಡ್ಯೂರಿ ಡಿಸೈನ್ಸ್ಗೆ ಬರಬೇಕು. ಯಾಕೆ ಒರಿಜಿನಲ್ ಏನ್ ಕತೆ ಆಮೇಲೆ ತಿಳ್ಕೊಳ್ಳೋಣ, ಲಾಸ್ಟ್ ಅಲ್ಲಿ ಮಾತಾಡ್ತೀನಿ. ಫಸ್ಟ್ ಮನೆ ನೋಡ್ಕೊಂಡ್ ಬರೋಣ, ಕ್ಲೈಂಟ್ ಹತ್ರ ಮಾತಾಡೋಣ, ಲಾಸ್ಟ್ ಅಲ್ಲಿ ಕೆಲವೊಂದು ಕ್ವಶನ್ಸ್. ಓಕೆ ಸರ್? ಇನ್ನೊಂದು ನಾನು ಹೇಳ್ಬೇಕು, ಹೇಳಿ 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 ಹೇಳಿ. ಒನ್ ಆಫ್ ದ ರೀಸನ್ ಆತಂಗುಡಿ ಚೂಸ್ ಮಾಡೋದಕ್ಕೆ ಯಾಕೆ ವೈ ಅಂತ? ವೈ ಬಿಕಾಸ್ ನಾವು ಯಾವ ಆಕ್ಷನ್ಸ್ ಮಾಡಿದ್ರೆ ಸ್ವಲ್ಪ ಪರ್ಪಸ್ ಇರಬೇಕಲ್ವಾ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಬೇಸಿಕಲಿ ಆತಂಗುಡಿ ಬಂದು ಒಂದು ಟೈಲ್ ಇಲ್ಲ, ಇದು ಬೇಸಿಕಲಿ ಒಂದು ಎಮೋಷನ್ ಇದೆ. ಎಮೋಷನ್ ಅಂತೀರಾ? ಎಮೋಷನ್. ಓಕೆ ಓಕೆ. ಯಾಕೆಂದ್ರೆ ಆಟೋಮೆಟಿಕ್ಲಿ ನಿಮಗೂ ಒಂದು ಡಿವೈನ್ ಫೀಲ್ ಬರುತ್ತೆ. ಸಿ ಜನರಲಿ ಈಗ ಏನಾಗುತ್ತೆ ಅಂತ ಐ ಮೀನ್ ಚಪ್ಪಲ್ ಹಾಕೊಂಡು ಮನೆ ಒಳಗಡೆ ಬರ್ತಾ ಇದ್ದಾರೆ. ಈ ಆತಂಗುಡಿ ಆದ ತಕ್ಷಣ ಈವನ್ ಗೆಸ್ಟ್ ವಿಲ್ ಲೀವ್ ದೇರ್ ಫುಟ್ವೇರ್ ಔಟ್ಸೈಡ್, ಹೊರಗಡೆನೆ ಬಿಟ್ಬಿಡ್ತಾರೆ ಅಲ್ವಾ? ನಮ್ದು ಫಾಸ್ಟ್ ಪೇಸ್ ವರ್ಲ್ಡ್ ಆಟೋಮೆಟಿಕ್ ಸ್ಲೋ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂತ ನಮ್ದು ಲಿಸನಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಏನೋ ಒಂದು ಲಾಸ್ಟ್ 15-20 ಇಯರ್ಸ್ ನಮ್ದು ಲಿಸನಿಂಗ್ ಕೆಪಾಸಿಟಿ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಪೇಷನ್ಸ್ ಇಲ್ಲ, ಅದಕ್ಕೋಸ್ಕರ ಆರ್ಗ್ಯುಮೆಂಟ್ ಬರ್ತಾ ಇದೆ. ಮನೆಯಲ್ಲಿ ಆರ್ಗ್ಯುಮೆಂಟ್ ಬರ್ತಾ ಇದೆ, ವರ್ಕ್ ಪ್ಲೇಸ್ ಅಲ್ಲಿ ಆರ್ಗ್ಯುಮೆಂಟ್ ಬರ್ತಾ ಇದೆ, ರೋಡಲ್ಲಿ ಆರ್ಗ್ಯುಮೆಂಟ್ ಬರ್ತಾ ಇದೆ, ಬಿಕಾಸ್ ಸ್ಟ್ರೆಸ್. ಇದು ಅಷ್ಟು ಸ್ಟ್ರೆಸ್ ತಗೊಂಡು ನೀವು ಮನೆಗೆ ಬಂದ ತಕ್ಷಣ ನಿಮ್ದು ಆಟೋಮೆಟಿಕ್ ನೀವು ಕೂಲ್ ಆಗುತ್ತೆ. ಯಾಕೆಂದ್ರೆ ಇದು ನ್ಯಾಚುರಲ್ ಮೆಟೀರಿಯಲ್, ನ್ಯಾಚುರಲ್ ಮಣ್ಣಲು, ಪ್ಯೂರ್ ಸಾಯಿಲ್. ಓಕೆ. ಆಮೇಲೆ ನ್ಯಾಚುರಲ್ ಐನ್ ಆಕ್ಸೈಡ್ ಕೊಂಡು ನ್ಯಾಚುರಲಿ ಹೀಟಿಂಗ್ ಏನು ಮಾಡಿಲ್ಲ. ಒಂದು ಬಿಟ್ಟು ಹೇಳ್ತಾರೆ ಹೀಟಿಂಗ್ ಏನು ಮಾಡಿಲ್ಲ, ನಾರ್ಮಲಿ ರೆಡಿ ಆಗಿದೆ. ಇದು ಒಂದು ಮನೆ ತರ ಊಟ. ಇದು ಇಟ್ಸ್ ಅ ನ್ಯಾಚುರಲ್ ಥಿಂಗ್. ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಆಚೆ ಹೋಗ್ತೀರಾ, ಇಂಡಿಯಾದಿಂದ ಆಚೆ ಹೋಗ್ತೀರಾ ಒಂದು 15-20 ಡೇಸ್ ಆದ್ಮೇಲೆ ನೀವು ಬನ್ನಿ, you will enjoy curd rice. ಮನೆ ಊಟ you will enjoy curd rice, ಪೊಂಗಲ್ ಅವೆಲ್ಲ ಇಷ್ಟ ಆಗುತ್ತೆ. Yes ಅಲ್ವಾ? very nice for taste and very good for health. Correct. And not only that, it keeps you very calm. Yes, correct. ಇದು ಕನೆಕ್ಷನ್ ಇದೆ ಅಲ್ವಾ? ಒಂದಕ್ಕೊಂದು ಕನೆಕ್ಷನ್ ಇದೆ. ನೀವು ಕಾಮ ಇದ್ರಿ ಅಂತ ನಾವು ಮಾತಾಡು ಅದು ಚೆನ್ನಾಗಿರುತ್ತೆ, ವೇ ಚೆನ್ನಾಗಿರುತ್ತೆ, ಪೀಸ್ ಇರುತ್ತೆ. ಅಲ್ಟಿಮೇಟ್ಲಿ ಆತಂಗುಡಿ ಟೈಲ್ಸ್ ಗಿವ್ಸ್ ಹ್ಯಾಪಿನೆಸ್ ಅಟ್ ಹೋಮ್. ಕರೆಕ್ಟ್ ಸರ್. ಓಕೆ. ಇನ್ ಒಂದು ಮಾತಲ್ಲಿ ಹೇಳ್ಬೇಕಂದ್ರ ಹ್ಯಾಪಿನೆಸ್ ಇಸ್ ಹ್ಯಾಂಡ್ ಮೇಡ್. ಹ್ಯಾಪಿನೆಸ್ ಇಸ್ ಹ್ಯಾಂಡ್ ಮೇಡ್. ಸೂಪರ್ ಆಗಿ ಹೇಳಿದ್ರೆ, ನಿಜವಾಗ್ಲೂ ಕೂಡ ಹೌದು ವೀಕ್ಷಕರೇ, ನನಗೂ ಕೂಡ ತುಂಬಾನೇ ಇಷ್ಟ ಅಂತಾನೆ ಕೂಡ ಹೇಳ್ಬೋದು. ಸೊ ನಿಮ್ಮ ಮನೆಯಲ್ಲಿ ಇಡೀ ಮನೆ ಆಗ್ತಿದ್ರು ಕೂಡ ಸಮ್ ಪೋರ್ಷನ್ ಆದ್ರೂ ನೀವು ಇದನ್ನ ಹಾಕಿದ್ರೆ ಎಸ್ಪೆಷಲಿ ದೇವ್ರ ಮನೆ, ಬಾಲ್ಕನೀಸ್, ಟೆರ್ರಸ್, ಎಂಟ್ರೆನ್ಸ್ ಏರಿಯಾ, ಲಿವಿಂಗ್ ಏರಿಯಾ, ಫೈರ್ ಅಲ್ಲಿ ಹಾಕಬಹುದು, ಈವನ್ ಕಿಚನ್ಸ್ ಅಲ್ಲಿ ಹಾಕೋಬಹುದು. ಸೊ ಕೆಲವೊಂದು ಕಡೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಪೋರ್ಟಿಕೋ ಇರುತ್ತೆ, ಪೋರ್ಟಿಕೋದಲ್ಲಿ ಹಾಕೋಬಹುದು. ಎಲ್ಲಿ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ ಅಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಎಲ್ಲೇ ಪೀಸ್ ಆಫ್ ಮೈಂಡ್ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಕುತ್ಕೊಳ್ಳಿ, ಒಂದ್ ಸ್ವಲ್ಪ ಖಂಡಿತ ಸಿಗುತ್ತೆ, ಒಳ್ಳೆ ಪೀಸ್ ಆಫ್ ಮೈಂಡ್ ಖಂಡಿತ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಸರ್, ಇವಾಗ ಇನ್ನೊಂದು ಲಾಸ್ಟ್ ಅಲ್ಲಿ ಬರ್ತಾ ಇರುವಂತದ್ದು, ಸ್ವಲ್ಪ ಈ ಕಡೆ ಬನ್ನಿ. ಸೊ ಆತಂಗುಡಿ ಬಗ್ಗೆ ಕೂಡ ನಾನು ಒಂದೆರಡು ಕ್ವಶನ್ಸ್ ಕೇಳಬೇಕು, ಜೆನ್ಯೂನಿಟಿ ಬಗ್ಗೆ. ಮಾರ್ಕೆಟಲ್ಲಿ ತುಂಬಾ ಜನ ಆತಂಗುಡಿ ಅಂತ ಏನೇನೋ ಸೇಲ್ ಮಾಡ್ತಾ ಇದ್ದಾರೆ, ಬಟ್ ಅದು ಈಗ ಬೇಡ, ಒಂಚೂರು ತೋರ್ಸ್ಕೊಂಡ್ ಬಂದ್ಬೇಡ ಲಾಸ್ಟ್ ಅಲ್ಲಿ ಕೇಳ್ತೀನಿ. ಸೊ ವೈ ಆತಂಗುಡಿ ಡ್ಯೂರಿ ಡಿಸೈನ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಆಗಿ ಅಥೆಂಟಿಕ್ ಆಗಿ ಸಿಗುತ್ತೆ, ಅದನ್ನ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಜೆನ್ಯೂನಿಟಿ. ಇನ್ನೊಂದು, ಈಗ ಆತಂಗುಡಿ ಡಿಸೈನ್ಸ್ ವಿಟ್ರಿಫೈಡ್ ಟೈಲ್ಸ್ ಬರ್ತಾ ಇದೆ. ವಿಟ್ರಿಫೈಡ್ ಟೈಲ್ಸ್ ಅಲ್ಲಿ ಬರ್ತಾ ಇದೆ. ಹೌದು ಹೌದು. ಸೊ ಅದ್ರ ಬಗ್ಗೆನೂ ಮಾತಾಡೋಣ. ಫಸ್ಟ್ ಕ್ಲೈಂಟ್ ಮನೆ ತೋರ್ಸ್ಕೊಂಡ್ ಬಂದ್ಬಿಡೋಣ. ಸೊ ಬನ್ನಿ ವೀಕ್ಷಕರೇ, ಫಸ್ಟ್ ಎಂಟ್ರಿ ಆಗ್ತಾ ಇದೆ. ಹೌದು, ಎಂಟ್ರೆನ್ಸ್. ಸೊ ದಿಸ್ ಇಸ್ ದ ಫೈರ್. ಹೌದು. ಯೂಶುವಲಿ ಈ ಆತಂಗುಡಿದು ಇದೇನ್ ಬರುತ್ತೆ, ಸೈಜ್ ಏನ್ ಬರುತ್ತೆ ಸರ್? ಸೈಜಸ್ ಈಚ್ ಪೀಸ್ ಸೈಜ್ ಬಂದು 10 ಇಂಚ್ ಬೈ 10 ಇಂಚ್ ಬರುತ್ತೆ. ಎವ್ರಿಥಿಂಗ್ ಅಲ್ವಾ? ಎಲ್ಲ ಕೂಡ 10 ಇಂಚ್ ಬೈ 10 ಇಂಚ್ ಬರುತ್ತೆ. ಇವರು ಕೂಡ ಅದೇ ಹಾಕಿದ್ರು. ಬಟ್ ದಿಸ್ ಇಸ್ ದ ವೈಟ್ ಕೈಯಲ್ಲಿ ಹಾಕ್ತಾ ಇದೀವಿ ಅಲ್ವಾ, ಅದಕ್ಕೋಸ್ಕರ 10 ಇಂಚ್ ಬೈ 10 ಇಂಚ್. 10 ಇಂಚ್ ಬೈ 10 ಇಂಚ್. ಹೌದು. ದಿಸ್ ಇಸ್ ದ ಲಿವಿಂಗ್ ಅಲ್ವಾ ಸರ್? ಇದು ಲಿವಿಂಗ್ ಏರಿಯಾ. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಲಿವಿಂಗ್. ಸೊ ಇವರು ವೈಟ್ ಬೇಸ್ ಅನ್ನ ತಗೊಂಡಿದ್ದಾರೆ, ಜೊತೆಯಲ್ಲಿ ಬ್ಲೂ ಮತ್ತು ನೋಡಿ ಯೆಲ್ಲೋ ಡಿಸೈನ್, ಬ್ಲೂ ಅಂಡ್ ಯೆಲ್ಲೋ. ಸೊ ಇಲ್ಲಿ ಲೇ ಮಾಡಿ ಟೈಮ್ ಎಷ್ಟಾಯ್ತು, ಎಷ್ಟು ದಿನ ಹಾಕ್ತಾ ಇದ್ರ? ಒಂದು 5 years ಆಯ್ತು. ಅರೌಂಡ್ 5 years ಆಯ್ತು. ಕರೆಕ್ಟ್. ಆದ್ರೂ ನೋಡಿ ಎಷ್ಟು ಲುಕ್ ಹಂಗೆ ಇದೆ. ಹೌದು. ಇದರಲ್ಲಿ ಜಸ್ಟ್ ನೀರ್ ಹಾಕಿ ಕ್ಲೀನ್ ಮಾಡಿದ್ದಾರೆ ಅಷ್ಟೇ, ಬೇರೆ ಏನು ಹಾಕಿಲ್ಲ ಅವರು. ಕೆಮಿಕಲ್ಸ್ ಎಲ್ಲ ಏನು ಇಲ್ಲ, ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಅಂತ. ಓಕೆ. ಸೊ ವೀಕ್ಷಕರೇ ನೋಡ್ಬೋದು. ಸೊ ಇಲ್ಲಷ್ಟೇ ಅಲ್ಲ, ಸೊ ಕಿಚನ್ಗೂ ಲೇ ಮಾಡಿದಾರಲ್ಲ. ಹೌದು. ನೋಡಿ ವೀಕ್ಷಕರೇ, ದಿಸ್ ಇಸ್ ಕಿಚನ್ ಆಕ್ಚುಲಿ. ಸೊ ಸ್ವಲ್ಪ ಹಳೆ ಯುಟಿಲಿಟಿ ಹಾಕಿದೀವಿ. ಯುಟಿಲಿಟಿಗೂ ಹಾಕಿದ್ದೀರಾ? ಹೌದು ಸರ್. ಯುಟಿಲಿಟಿಲಿ ಈಗ ರೆಗ್ಯುಲರ್ ನೀರು ವಾಟರ್ ಬೀಳ್ತಾ ಇರುತ್ತೆ, ಇಲ್ಲ ನೋಡಿ ಕಂಟಿನ್ಯೂ ವಾಟರ್ ಬೀಳ್ತಾ ಇರುತ್ತೆ. ಸೊ ಏನು ತೊಂದರೆ ಇಲ್ವಾ? ಏನು ಪ್ರಾಬ್ಲಮ್ ಇಲ್ಲ. ಕಲರ್ ಫೇಡ್ ಆಗಲ್ಲ, ಏನು ಫೇಡ್ ಆಗೋದಿಲ್ಲ. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಯುಟಿಲಿಟಿಗೆ ಹಾಕಿದ್ದಾರೆ. ಓಕೆ. ದಿಸ್ ಕಟಿಂಗ್ ರೆಡಿ ಸಿಗುತ್ತಾ ಅಥವಾ ಕಟ್ ಮಾಡಬೇಕಾ? ರೆಡಿ ಸಿಗುತ್ತೆ, ರೆಡಿ ನಾವೇ ಕೊಡ್ತಾ ಇದೀವಿ. 5 ಇಂಚ್ ಬೈ 10 ಇಂಚ್. 5 ಇಂಚ್ ಬೈ 10 ಇಂಚ್. ಹೌದು. ನೋಡಿ ವೀಕ್ಷಕರೇ, ಸೇಮ್ ಡಿಸೈನ್. ಸೊ ಇವರು ಒಂದೇ ಸಿಂಗಲ್ ಡಿಸೈನ್ ಚೂಸ್ ಮಾಡಿದ್ರು ಇವರು. ಓಕೆ. ನೋಡಿ ವೀಕ್ಷಕರೇ, ಸೊ ಇದು ಲಿವಿಂಗು. ಹೌದು.
ಕಂಪ್ಲೀಟ್ ನೀವು ನೋಡ್ಬೋದು ಎಲ್ಲ ಕಡೆ ಸ್ಕರ್ಟಿಂಗ್ ಕೂಡ ಇದೆ. ಇದೆ, ಹೌದು. ವೆರಿ ನೈಸ್ ಸರ್. ಸೊ ಇಲ್ಲಿಂದ ಈ ಕಡೆ ಪಾತ್ವೆ ಇಲ್ಲಿ ನೋಡಿ, ರೂಮ್ ಎಂಟ್ರೆನ್ಸ್ ಅಲ್ವಾ ಸರ್ ಇದು? ಹೌದು. ಎಸ್, ನೋಡಿ ವೀಕ್ಷಕರೇ, ಕಂಪ್ಲೀಟ್ ರೂಮ್ ಎಂಟ್ರೆನ್ಸ್ ಅಷ್ಟು ಹಾಕಿದ್ದಾರೆ. ಸೊ ಇವ್ರಿಗೆ ಪರ್ಮಿಷನ್ ಇದ್ದಿದ್ದಕ್ಕೆ ಇಲ್ಲಿಗೆ ಎಂಡ್ ಆಯ್ತಲ್ಲ ಅಷ್ಟೇ. ಹೌದು ನೋಡಿ ವೀಕ್ಷಕರೇ. ಆ್ಯಂಡ್ ಇಲ್ಲಿಂದ ರೂಮ್ ಇದೆ, ಹಂಗೆ ರೂಮು ತೋರಿಸ್ಬಿಡ್ತೀನಿ ನೋಡಿ ವೀಕ್ಷಕರೇ. ಸೊ ಇಲ್ಲೊಂದು ರೂಮ್ ಟೈಲ್ಸ್ ಅವ್ರು ಚೇಂಜ್ ಮಾಡಿಲ್ಲ. ಅದೇ ನೀವು ಹೇಳಿದ್ರಲ್ಲ ಪರ್ಮಿಷನ್ ಸಿಕ್ಕಿಲ್ಲ ಅವ್ರಿಗೆ. ಅರೌಂಡ್ 800 ಸ್ಕ್ವೇರ್ ಫೀಟ್. ಸೊ ಇದು ಮುಂಚೆ ಇದ್ದಿದ್ದು ಟೈಲ್ಸ್ ಅಲ್ವಾ ಸರ್? ಹೌದು. ಸೊ ಅದನ್ನ ರಿಮೂವ್ ಮಾಡಿ ಇದು ಹಾಕಿರೋದು. ರಿಮೂವ್ ಮಾಡಿ ಇದು ಹಾಕಿದ್ರು. ಓಕೆ. ಸೊ ಈ ಕಡೆ ಪೋರ್ಟಿಕೋ ಬರುತ್ತೆ ನೋಡಿ ವೀಕ್ಷಕರೇ. ಪೋರ್ಟಿಕೋ, ಬಾಲ್ಕನಿ ಅಂತಲೂ ಕೂಡ ಕರಿಬಹುದು. ತುಂಬ ಬಿಗ್ ಆಗಿದೆ ಇದು ಆ್ಯಕ್ಚುಲಿ. ಸರ್ ಇದು ನೀವು ಕೊಟ್ಟಿದ್ದಲ್ಲ ಸರ್? ಇದು ಇದು ನಮ್ದಿಲ್ಲ, ಯಾಕಂದ್ರೆ ಟೆರಾಕೋಟಾ ಇದೆ ಅಲ್ಲ. ಇದು ನಮ್ದಿಲ್ಲ. ನಿಮ್ದು ಏನಾದರೂ ಇದೇನೆ? ಇಲ್ಲ. ಓಕೆ ಸರ್, ಸ್ವಲ್ಪ ಮನೆಯನ್ನು ತೋರಿಸ್ಕೊಂಡ್ ಬಂದ್ಬಿಡೋಣ ಹಾಗೇನೆ. ಹೌದು. ಚೂರು ಸ್ಮಾಲ್ ಒಂದು ಹೋಮ್ ಟೂರ್ ಕೊಟ್ಟು ಬಂದ್ಬಿಡೋಣ. ಹೌದು, ಬನ್ನಿ ಸರ್. ಸೊ ವೀಕ್ಷಕರೇ, ಸೊ ಹಾಗೆ ಮೇಲೆ ಹೊರಟೋಗ್ಬೋದು. ಸ್ವಲ್ಪ ಓಲ್ಡ್ ಹೌಸ್ ಇದು, ನೋಡ್ಬೋದು. ಟ್ರೆಡಿಷನಲ್ ಆಗಿ ಕಟ್ಟಿದ್ದಾರೆ. 25 ಇಯರ್ಸ್ ಥರ ಇಲ್ಲ ಅಲ್ವಾ? ಸೊ ಇದು ಮೇಲ್ಗಡೆ ಫ್ಯಾಮಿಲಿ ಲಾಂಜ್. ಸೊ ಇಲ್ಲೊಂದು ಪೋರ್ಟಿಕೋ ಇದೆ, ಬಾಲ್ಕನಿ ಅಂತಲೂ ಕೂಡ ಕರಿಬೋದು. ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್. ಇವರು ಮಂತ್ರಿ ಅಂದರೆ ವೆಲ್ ನೋನ್ ಸರ್ ಬೆಂಗಳೂರಲ್ಲಿ. ಹೌದು, ಬೆಂಗಳೂರು ಆಲ್ ಓವರ್ ಕರ್ನಾಟಕನೂ ಹೇಳ್ಬೋದು. ಸೊ ಮಂತ್ರಿ ಅಂತ ಬಂದಾಗ ವೆರಿ ಪ್ರೀಮಿಯಂ. ಡೆಫಿನೆಟ್ಲಿ ಅವರು ಅತ್ತಂಗುಡಿ ಅಲೋ ಮಾಡಿದ್ದಾರೆ ಅಂದರೆ ನನ್ನ ಪ್ರಕಾರ ಅವ್ರೇನೋ ಇಷ್ಟಪಟ್ಟರೆ ನೆಕ್ಸ್ಟು ಎಲ್ಲ ಕಡೆ ಇದು ಮಾಡ್ಬೋದು. ಓಕೆ. ಸೊ ಯಾರಾದರೂ ಬಿಲ್ಡರ್ಸ್ ನೋಡ್ತಾ ಇದ್ರೆ ಅವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಎನಿ ಮೆಸೇಜಸ್ ಟು ಬಿಲ್ಡರ್ಸ್? ಒಂದು ಪಾರಂಪರ್ಯ ಫ್ಲೋರಿಂಗ್ ಕೊಡಬೇಕಂದ್ರೆ ಆತಂಗುಡಿ ಟೈಲ್ಸ್ ವಿಲ್ ಬಿ ದ ಫಸ್ಟ್ ಚಾಯ್ಸ್ ಆಗಿದೆ. ಓಕೆ. ಅವ್ರ ಕಸ್ಟಮರ್ಗೂ ತುಂಬಾ ಇಷ್ಟ ಆಗುತ್ತೆ. ಓಕೆ. ವಿ ಸೌತ್ ಇಂಡಿಯನ್ ವಿ ಆಲ್ವೇಸ್ ಲವ್ ಟು ಬಿ ಇನ್ ಲೈನ್ ವಿತ್ ಅವರ್ ಕಲ್ಚರ್. ಕರೆಕ್ಟ್ ಸರ್, ಕರೆಕ್ಟ್. ಪಾರಂಪರ್ಯಂ, ಸೌಕರ್ಯಂ, ಸಂತೋಷಂ, ಆತಂಗುಡಿ ಟೈಲ್ಸ್ ವಿಲ್ ಗಿವ್ ಯು. ಆತಂಗುಡಿ ಟೈಲ್ಸ್ ವಿಲ್ ಗಿವ್ ಯು. ಓಕೆ. ಸೊ ಇದೇನಾಗುತ್ತೆ ಅಂದ್ರೆ ಡೆವಲಪರ್ಗಳು ಹಾಕಿದಾಗ ಅವ್ರ ಕಸ್ಟಮರ್ಗೂ ಇಷ್ಟ ಆಗುತ್ತೆ. ಅವ್ರ ಇಬ್ಬರಿಗೂ ಒಂದು ಏನೋ ಎಮೋಷನಲ್ ಬಾಂಡಿಂಗ್ ಆಗುತ್ತೆ. ಓಕೆ. ಅವ್ರಿಗೆ ಸೇಲ್ಸು ಈಸಿ ಆಗುತ್ತೆ. ಈಸಿ ಆಗುತ್ತೆ. ಓಕೆ, ವೆರಿ ನೈಸ್. ಸಮಥಿಂಗ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಕಸ್ಟಮರ್ ವೆಲ್. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಎಸ್. ಓಕೆ. ಸೊ ಎಮೋಷನಲಿ ಟಚ್ ಮಾಡ್ತೀರಾ? ಹೌದು. ಸೊ ಡೆಫಿನೆಟ್ಲಿ ಸರ್, ಕೃಷ್ಣಮೂರ್ತಿ ಸರ್ ಹತ್ರ ಮಾತಾಡೋದು. ಖಂಡಿತ, ಬನ್ನಿ ಹೋಗೋಣ. ಖಂಡಿತ. ಸೊ ವೀಕ್ಷಕರೇ, ಮನೆ ನೋಡಿದ್ರಿ. ಸೊ ಇವಾಗ ಆ ಫ್ಲ್ಯಾಟ್ನ ಓನರ್ ಆಗಿರುವಂತಹ ಕೃಷ್ಣಮೂರ್ತಿ ವೈದ್ಯನಾಥನ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬೆಂಗಳೂರು ವೆದರ್ ಇಸ್ ಆಲ್ಸೋ ವೆರಿ ಗುಡ್. ಅಂಡ್ ನಿಮ್ಮ ಬಾಲ್ಕನಿ ವೆದರ್ ಇನ್ನೂ ಚೆನ್ನಾಗಿದೆ. ನೀವು ಮೋಸ್ಟ್ಲಿ ಗ್ರೀನ್ ಇಷ್ಟಪಡ್ತೀರಾ? ನಿಮ್ಮ ವೈಫ್ ಯಾರಿಗೆ ತುಂಬಾ ನೇಚರ್ ಬೇಕು, ಬಟ್ ಸಿಟಿಯಲ್ಲಿ ವಾಸ ಮಾಡ್ತಾ ಇದ್ದೆ, ಅದಕ್ಕೆ ಒಂದು ಕಾಂಪ್ರಮೈಸ್ ಬೇಕಲ್ಲ. ಹೌದು, ಇದೆಲ್ಲ ಮಾಡಿದ್ದೀರಾ. ಓಕೆ. ಬಟ್ ಒಳ್ಳೆ ಜಾಗ ಸಿಕ್ಕಿದೆ ನಿಮಗೆ ಅಂಡ್ ಯು ಡೆವಲಪ್ಡ್ ಇಟ್ ವೆರಿ ವೆಲ್. ಎಲ್ಲ ಹಾಕ್ಬಿಟ್ಟು ಇದು ಮಾಡಿದ್ದೀರಾ. ಆಕ್ಚುಲಿ ಎಲ್ಲಿ ಸರ್ ಇದು ಅಪಾರ್ಟ್ಮೆಂಟ್ ಇರೋದು? ಇದು ಮಂತ್ರಿ ಪ್ಯಾರಡೈಸ್, ಬನ್ನರ್ಘಟ್ಟ ರೋಡ್, ಅರಕೆರೆ ಗೇಟ್ ಅಲ್ಲಿ ಇರುವಂಥದ್ದು. ಹೌ ಬಿಗ್ ಇಟ್ ಇಸ್? ಎಷ್ಟು ದೊಡ್ಡದಾಗಿದೆ ಇದು? ಇದು ಟೋಟಲ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ 320 ಫ್ಲಾಟ್ಸ್ ಇದೆ. 320 ಫ್ಲಾಟ್ಸ್ ಟೋಟಲ್ ಆಗಿರೋದು. ಬಟ್ ಇದರಲ್ಲಿ ಮೇನ್ ಅಟ್ರಾಕ್ಷನ್ ಏನಂದ್ರೆ ಒಂದೊಂದು ಬ್ಲಾಕ್ ಅಲ್ಲಿ ಬರೀ 16 ಫ್ಲಾಟ್ಸ್. ಓನ್ಲಿ 16 ಫ್ಲಾಟ್ಸ್ ಬರೀ ಒಂದು ಬ್ಲಾಕ್ ಅಲ್ಲಿ. ಅದರಲ್ಲಿ 3rd and 4th ಫ್ಲೋರ್ ಒಂದು ಡೂಪ್ಲೆಕ್ಸ್ ಪೆಂಟ್ ಹೌಸ್ ಇದೆ. ಪೆಂಟ್ ಹೌಸ್. ಓಕೆ. ಸೊ ಇದು ಯು ಆರ್ ಸಿಟಿಂಗ್ ಇನ್ ಅ ಪೆಂಟ್ ಹೌಸ್. ವಾಟ್ಸ್ ದ ವರ್ತ್ ಸರ್ ಕರೆಂಟ್ಲಿ? ಮುಂಚೆ ಏನೋ ಇರ್ಬೋದು, ಬಟ್ ಇವಾಗ ಈ ಪೆಂಟ್ ಹೌಸ್ ಆಲ್ಮೋಸ್ಟ್ 1.7-1.8 crores. 1.8 crore ಅರೌಂಡ್. ಓಕೆ. ವಾಟ್ಸ್ ದ ರೆಂಟ್ ವ್ಯಾಲ್ಯೂ? ಯಾಕಂದ್ರೆ ಸರ್ ಹೇಳಿದ್ರು ಯು ಆರ್ ಗೋಯಿಂಗ್ ಇಟ್ ಫಾರ್ ರೆಂಟ್ ಇಸ್ ಬಿಟ್ವೀನ್ 60,000 to 65,000 rupees per month. ಸೊ ಪ್ರೀಮಿಯಂ ಓನ್ಲಿ ಅಲ್ವಾ? ಪ್ರೀಮಿಯಂ. ಓಕೆ. ಎಲ್ಲ ಫೆಸಿಲಿಟೀಸು ಇದೆ, ಚೆನ್ನಾಗಿದೆ. ಮೆಟ್ರೋ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಪಿಂಕ್ ಲೈನ್ ಬರಬೇಕು, ವಾಕಿಂಗ್ ಡಿಸ್ಟೆನ್ಸ್ ಇದೆ. ಫೋರ್ಟಿಸ್ ಇದೆ, ಅಪೋಲೋ ಇದೆ, ಎಲ್ಲ ವಾಕಿಂಗ್ ಡಿಸ್ಟೆನ್ಸ್. ಆಲ್ ದ ಸ್ಕೂಲ್ಸ್, ಪ್ರೀಮಿಯಂ ಸ್ಕೂಲ್ಸ್ದು ಬಸ್ಸಸ್ ಗೇಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಟ್ಸ್ ಅ ವೆರಿ ಪ್ರೀಮಿಯಂ. ಓಕೆ. ನಾನು ಯಾಕೆ ಕೇಳಿದೆ ಅಂದರೆ ವೈ ನಾನು ಕೇಳಿದೆ ಅಂತಂದರೆ, ಇಷ್ಟು ಪ್ರೀಮಿಯಂ ಅಪಾರ್ಟ್ಮೆಂಟ್ ಅಂದಮೇಲೆ ದೇ ಹ್ಯಾವ್ ಗಿವನ್ ಯು ದ ಬೆಸ್ಟ್ ಫ್ಲೋರಿಂಗ್, ಕರೆಕ್ಟಾ? ಆಲ್ರೆಡಿ ಕೊಟ್ಟಿದ್ದಾರೆ. ಬಟ್ ಯು ಹ್ಯಾವ್ ಚೇಂಜ್ ಮಾಡಿದ್ರಿ. ವೈ? ಯಾಕೆ ಚೇಂಜ್ ಮಾಡಬೇಕು ನಾನೊಂದು ಫ್ಲೋರನ್ನು ಅಂತ ಮೈಂಡಿಗೆ ಬಂತು ನಿಮಗೆ? ಇವಾಗ ಈ ಅಪಾರ್ಟ್ಮೆಂಟ್ ನಾನು ಒಳಗೆ ಬಂದು 23 years ಆಗ್ತಾ ಇದೆ. ಸೊ ನಾರ್ಮಲಿ ಯು ವಿಲ್ ಟ್ರೈ ಟು ರೆನೋವೇಟ್. ಓಕೆ. ಅಪಾರ್ಟ್ಮೆಂಟ್ ಒಳಗೆ ನೀವು ಈ ಅಪಾರ್ಟ್ಮೆಂಟ್ ಬಂದಿದ್ದೀರಾ, ಆ ಅಪಾರ್ಟ್ಮೆಂಟ್ ನೋಡಿದ್ದೀರಾ. ಓಕೆ. ಎನಿ ಅಪಾರ್ಟ್ಮೆಂಟ್ ವೆನ್ ಯು ಎಂಟರ್, ಆಲ್ ದ ಸೆರಾಮಿಕ್ ಟೈಲ್ಸ್ 2 feet ಇರಲಿ, ಒಂದು ಡಲ್ ಫಿನಿಶಲ್ಲಿ ಇರುತ್ತೆ. ನೋಡಿರ್ತೀರಿ, ಎಲ್ಲ ಡಲ್ ಗ್ರೇ, ಲೈಟ್ ಗ್ರೇ, ಮಾರ್ಬಲ್, ಒಂದು ಬ್ರೈಟ್ನೆಸ್ ಇರಲ್ಲ, ಕಮ್ಮಿ ಇರುತ್ತೆ. ಕರೆಕ್ಟ್. ಇದು ಬಟ್ ಇಫ್ ಯು
want to experience premium look, you will want to put a carpet. ಎಸ್ ಕಾರ್ಪೆಟ್ ಆಗಿದ್ರೆ ಅದನ್ನೊಂದು ಇದು ಬರುತ್ತೆ, ಲುಕ್ ಬರುತ್ತೆ. ಲುಕ್ ಬರುತ್ತೆ. ಸೊ ವೆನ್ ಐ ವಾಂಟ್ ಟು ಚೇಂಜ್, ವೆನ್ ಇಟ್ ಹಸ್ ಬಿಕಮ್ ದಿಸ್ ಥಿಂಗ್ ಫಾರ್ ಮೇಂಟೆನೆನ್ಸ್ ಪರ್ಪಸಸ್, ಎನಿವೇ ಐ ಹ್ಯಾವ್ ಟು ಚೇಂಜ್ ದ ಟೈಲ್ಸ್. ಚೇಂಜ್ ಮಾಡಲೇಬೇಕು. 15 years 16 years 20 yearsಲ್ಲಿ ಎಲ್ಲ ಒಂದು ಕ್ರ್ಯಾಕ್ ಬರುತ್ತೆ, ಅನ್ಈವನ್ ಆಗಿಬಿಡುತ್ತೆ. ಇದಕ್ಕೋಸ್ಕರ ನಾವು ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಆಯಿತು. ಸೊ ನೆಕ್ಸ್ಟ್ ಬರೋದು ಯು ಕುಡ್ ಹ್ಯಾವ್ ಗೋನ್ ವಿತ್ ಮೊರಾಕಾನ್ ಸೀರೀಸ್ ಒಳಗಿರ್ಬೋದಿತ್ತು, ವಿಟ್ರಿಫೈಡಲ್ಲೇ ಬೇರೆ ಬೇರೆ. ವೈ ಯು ಚೂಸ್ ಆತಂಗುಡಿಯೇ ನಾನು ಚೂಸ್ ಮಾಡಬೇಕು? ಸೊ ಫಸ್ಟ್ ಡೆಸಿಷನ್ ಇಸ್ ಒಂದು ಡಿಸೈನ್ ಇರುವಂಥ ಒಂದು ಟೈಲ್ಸ್ ತಗೋಬೇಕು, ಡಿಸೈನ್ ಎಲಿಮೆಂಟ್ ಬೇಕು, ಡಿಸೈನ್ ಎಲಿಮೆಂಟ್ ಬೇಕು, ಬರೀ ಪ್ಲೇನ್ ಬೇಡ ಅಂತ ಅದು ಫಸ್ಟ್ ಡೆಸಿಷನ್. ಓಕೆ ಓಕೆ. ಸೆಕೆಂಡ್, ಯು ನೀಡ್ ಬ್ರೈಟ್ನೆಸ್. ಇವಾಗ ಈ ಗಾರ್ಡನ್ ಅಲ್ಲಿ ಬಂದ್ರೆ ನಮ್ಗೆ ಗ್ರೀನ್ ಇದೆ, ಯೆಲ್ಲೋ ಇದೆ, ಚೆನ್ನಾಗಿದೆ, ಬ್ಲೂ ಇದೆ, ಚೆನ್ನಾಗಿದೆ, ಫೀಲ್ ಚೆನ್ನಾಗಿರುತ್ತೆ, ಫೀಲ್ ಚೆನ್ನಾಗಿದೆ. ಸೊ ನೀವು ಎಂಟ್ರಿ ಮಾಡುವಾಗ ಮನೆ ಒಳಗೆ ಆ ವೈಬ್ರೆನ್ಸಿ ಬರಬೇಕು. ಸೊ ಆವಾಗ ಒಂದು ಡಿಸೈನ್ ಟೈಲ್, ದಟ್ ಇಸ್ ಫಸ್ಟ್ ಡೆಸಿಷನ್. ಆವಾಗ ನೀವು ಹೇಳ ಪ್ರಕಾರ ಮೊರೊಕನ್ ತಗೋಬಹುದು, ಯಾವ್ದನ್ನು ತಗೋಬಹುದು. ಬಟ್ ಆತಂಗುಡಿ, ಐ ಆಮ್ ಫ್ರಮ್ ತಮಿಳ್ನಾಡು. ಯು ಆರ್ ಫ್ರಮ್ ತಮಿಳ್ನಾಡು. ಓಕೆ. ಆತಂಗುಡಿ ಇಸ್ ಫ್ರಮ್ ಮೈ ಸ್ಟೇಟ್. ಓಕೆ. ಸೊ ಗೋ ಲೋಕಲ್ ಅಂತ ಒಂದು ಇದು ನಡೀತಾ ಇದೆ ಇವಾಗ. ಕಲ್ಚರಲ್ ಫೀಲ್ ಇಟ್ಟಾಯ್ತು ನಿಮಗೆ ಅಲ್ವಾ? ಸೊ ಚಾಯ್ಸ್ ಇರುವಾಗ ಯಾಕೆ ಹೋಗಬಾರ್ದು? ಚಾಯ್ಸ್ ಇಲ್ಲ ಅಂದ್ರೆ ಬೇರೆ ಚಾಯ್ಸ್ ಇದೆ, ಇಲ್ಲ ಇಲ್ಲಿ ಆಪ್ಷನ್ ಇದೆ, ಆಪ್ಷನ್ ಇದೆ, ನಮ್ಮ ಊರಲ್ಲಿ ಇದೆ. ಓಕೆ. ಬಟ್ ಇಲ್ಲಿ ನೀವು ನಿಮ್ಮೂರು ಆತಂಗುಡಿ ಹತ್ರದಲ್ಲಿದೆ, ಅಲ್ಲಿಗೆ ಹೋಗಿ ತಗೋಬೋದಲ್ವಾ? ಡ್ಯೂರಿಗೆ ಹೋಗಿ ಯಾಕೆ ತಗೊಂಡ್ರಿ ನೀವು? ಸರ್ ಇವಾಗ ಒಂದು ಕನ್ವೀನಿಯನ್ಸ್, ನಾವು ಹೋಗಿ ಮಾರ್ಕೆಟ್ಗೆ ಹೋಗಿ ಟೊಮೆಟೊ ತಗೋಬಹುದು, ಬಿಗ್ ಬಾಸ್ಕೆಟ್ ಅಲ್ಲಿ ಆರ್ಡರ್ ಮಾಡ್ತೀವಿ. ಯಾಕೆ? ಕನ್ವೀನಿಯನ್ಸ್, ಟೈಮ್ ಸೇವ್ ಆಗುತ್ತೆ. ಸೊ ಇನ್ ಬ್ಯಾಂಗ್ಳೂರ್, ಇಫ್ ದೇರ್ ಈಸ್ ಅ ಡೀಲರ್ ಹೂ ಇಸ್ ಸ್ಪೆಷಲೈಸಿಂಗ್ ಇನ್ ಆತಂಗುಡಿ, ವೈ ಐ ಶುಡ್ ಗೋ ಆಲ್ ದ ವೇ ಟು ಆತಂಗುಡಿ? Why you should waste your time? ವೇಸ್ಟ್ ಮೈ ಟೈಮ್. ಅಲ್ಲಿ ಹೋಗಿದ್ರು ನಮ್ಗೆ ಅಷ್ಟು ಪರಿಚಯ ಇರಲ್ಲ. ಕರೆಕ್ಟ್. ನಿಮ್ಮ ಊರು ಇರ್ಬೋದು, ಬಟ್ ಅಲ್ಲಿ ಯಾರು ಪರಿಚಯ ಇರಲ್ಲ. ಸೊ ನಾರ್ಮಲಿ ವ್ಯಾಲ್ಯೂ ಅಡಿಷನ್ ಇರುತ್ತಲ್ಲ, ಲೋಕಲ್ ವ್ಯಾಲ್ಯೂ ಅಡಿಷನ್ ಇರುತ್ತೆ. ಸೊ ಅದಾಗಿ ನಾವು ಇಲ್ಲೇ ಲೋಕಲಿ ಪರ್ಚೇಸ್ ಮಾಡೋಣ ಅಂತ ಇಟ್ಕೊಂಡಿದ್ವಿ. ಬಟ್ ನಿಮ್ಗೆ ಅದು ವರ್ತ್ ಅನ್ಸ್ತಾ? ಲೈಕ್ ಪ್ರೈಸ್ ವೈಸ್ ಕೆಲವೊಬ್ರು ಕಂಪೇರ್ ಮಾಡ್ತಾರೆ, ನಾನು ಅಲ್ಲಿ ಹೋದ್ರೆ ಕಮ್ಮಿ ಸಿಗುತ್ತೆ, ಇಲ್ಲಿ ಹೋದ್ರೆ ನಮಗೆ ₹1 ಎಕ್ಸ್ಟ್ರಾ ಕೊಡಬೇಕು. ನಾನು ಆ ಥರ ಥಿಂಕ್ ಮಾಡಿಲ್ಲ. ನೀವು ಆ ಥರ ಥಿಂಕ್ ಮಾಡಿಲ್ಲ. ಡ್ಯೂರಿ ಡಿಸೈನ್ಸ್ ಸುಂದರ್ ಅವರ ಭೇಟಿ ಮಾಡಿದ್ರೆ ಅದು ರೀಸನಬಲ್ ಆಗಿ ಒಂದು ಟ್ರಸ್ಟ್ ಫ್ಯಾಕ್ಟರ್ ಬಂತು, ಅದನ್ನ ಮೇಲೆ ಹೋಗಿದ್ವಿ. ಹೌ ಯು ನೋ ದಿಸ್ ಗೈ? ನಿಮ್ಗೆ ಹೇಗೆ ಗೊತ್ತು? ರೆಫರೆನ್ಸ್, ಕಲೀಗ್ಸ್ ರೆಫರೆನ್ಸ್, ಇಂಡಸ್ಟ್ರಿ ರೆಫರೆನ್ಸ್. ಚೆನ್ನಾಗಿದೆ, ಹೋಗಿ ಚೆನ್ನಾಗಿದ್ದಾರೆ, ಟ್ರಸ್ಟೆಡ್ ಪರ್ಸನ್ ಅಂತ ಹೇಳಿದ್ರು. ಆಯ್ತು, ಓಕೆ. ಬಟ್ ನೀವು ಅಲ್ಲಿ ಹೋದಾಗ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ರಿ? ಕಲರ್ಫುಲ್ ಬೇಕು, ನಿಮ್ಮ ಮೈಂಡಲ್ಲಿ ಇದ್ದಿದ್ದು ಕಲರ್ಫುಲ್ನೆಸ್, ದ ಕಾಮ್ನೆಸ್ ತುಂಬ ಚೆನ್ನಾಗಿ, ಅದು ಎಕ್ಸ್ಪೆಕ್ಟ್. ಒಂದು ಮೇನ್ ಥಿಂಗ್ ಇಸ್ ಪರ್ಸನ್ ಶುಡ್ ಲಿಸನ್ ಟು ವಾಟ್ ಐ ವಾಂಟ್. ಎಸ್, ಕರೆಕ್ಟ್. ಹಿ ಶುಡ್ ನಾಟ್ ಸೆಲ್ ವಾಟ್ ಹಿ ಹ್ಯಾಸ್ ಗಾಟ್ ಅನ್ ಟು ಮೀ. ಕರೆಕ್ಟ್. ನಾನು ಹೇಳೋದು ಕೇಳಿ ಆಮೇಲೆ ಅದಕ್ಕೆ ಫಿಟ್ ಮಾಡಬೇಕು. ನಾನು ಇವಾಗ ಸಿರಾಮಿಕ್ ಟೈಲ್ ಶಾಪ್ ಹೋಗಿದ್ರೆ ಅವ್ರ ಹತ್ರ ಏನಿದೆ ಅದು ಮಾಟ ತರಿಸ್ಬಿಟ್ಟು ತೊಗೊಂಡು ಹೋಗಿ ಅಂತ, ಇದರಲ್ಲಿ ಯಾವುದೋ ಒಂದು ಚೂಸ್ ಮಾಡಿ. ಬಟ್ ವಿತ್ ಸುಂದರ್ ಡ್ಯೂರಿ ಡಿಸೈನ್ಸ್ ಅವರು ಪೇಷಂಟಾಗೆಲ್ಲ ತೋರಿಸಿದ್ರು, ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ, ಯಾವ ಟೈಪು, ನಿಮ್ಮ ಅಪಾರ್ಟ್ಮೆಂಟ್ಗೆ ಯಾವ್ದು ಸೂಟ್ ಆಗುತ್ತೆ, ಯಾವ ಸೂಟ್ ಆಗಲ್ಲ, ಆಮೇಲೆ ಸ್ಯಾಂಪಲ್ ತೋರಿಸಿದ್ರು. ದೆನ್ ವೆನ್ ಐ ಸೆಡ್ ನೋ ಸಮಥಿಂಗ್ ಎಲ್ಸ್, ಅವ್ರ ಆತಂಗುಡಿ ಹೋಗಿ ಇನ್ನೂ ಸ್ವಲ್ಪ ಟೈಲ್ಸ್ ಸೋರ್ಸ್ ಮಾಡ್ಕೊಂಡು ಬಂದರು. ಓಕೆ ಓಕೆ. ಸೊ ಅದನ್ನ ಮೇಲೆ ಒಂದು ಚೂಸ್ ಮಾಡಿದ್ರು, ಟ್ರೆಡಿಷನಲ್, ಒಂದು ಸಾಫ್ಟ್ ಡಿಸೈನ್ ಬಟ್ ಕಲರ್ಫುಲ್ ಆಗಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಬರೋ ಚಾಲೆಂಜ್ ಬಂದುಬಿಟ್ಟು ಈ ನಮ್ಮ ಏನು ಇವ್ರು ಇರ್ತಾರೆ, ಬಿಲ್ಡರ್ ಇರ್ತಾರೆ, ಅವ್ರ ಪರ್ಮಿಷನ್ ತೊಗೊಬೇಕು, ಅದನ್ನು ರಿಮೂವ್ ಮಾಡಬೇಕು, ಬೇರೆದನ್ನು ತಂದು ಹಾಕಬೇಕು. ಸೊ ಆಲ್ ದಿಸ್ ಪ್ರೊಸೆಸ್ ನಿಮಗೆ ಕಷ್ಟ ಅನಿಸ್ತು? ಈಸ್ ಓಕೆ, ವಿ ಕ್ಯಾನ್ ಡೂ. ಅದು ಏನಿಲ್ಲ, ಅದು ಪ್ರಾಬ್ಲಮ್ ಇಲ್ಲ. ಇವಾಗ ಎನಿವೇ ರೆನೋವೇಷನ್ಗೆ ಟೈಲ್ ಮೇಲೆ ಸೆರಾಮಿಕ್ ಮೇಲೆ ಸೆರಾಮಿಕ್ ಅಂದರೆ ಟೈಲ್ ಮೇಲೆ ಟೈಲ್ ಹಾಕ್ಬೋದು, ದಟ್ ಈಸ್ ಈಸಿ. ಎಸ್. ಹಿಯರ್ ಐ ಹ್ಯಾವ್ ಟು ರಿಮೂವ್ ದ ಟೈಲ್ ಬಿಕಾಸ್ ಇಟ್ ಈಸ್ ಅ ಸಿಮೆಂಟ್ ಲೇಯಿಂಗ್ process. But in 3 days we did it. 3 days, 1 day only to remove the tiles. Only 3 days. Removing ceramic tile is very easy. Removing is easy. Then they have to level it, then cement pouring, then put this, and then allowing it to cure. So one room we could do in 3 days. So total entire house we have done it in about less than a week. Less than a week. Okay. So it is not very difficult. Okay. It's easy. We can do it. It is easy. Okay. So laying ಅಲ್ಲಿ ತುಂಬ ಜನ ಅನ್ಕೊಬೋದು, ಆತಂಗುಡಿಗೆ ಎನಿ ಸ್ಪೆಷಲೈಸೇಷನ್ ಬೇಕು, ಸ್ಪೆಷಲಿಸ್ಟ್ ಬೇಕು. ನಿಮಗೆ ಸ್ಪೆಷಲಿಸ್ಟ್ ಬೇಕಾಯ್ತಾ, ನಾರ್ಮಲ್ ಬೇಕು? ಇಲ್ಲ, ಆ್ಯಕ್ಚುಲಿ ಆಲ್ ಸಿರಾಮಿಕ್ ಟೈಲ್ ಲೇಯರ್ಸ್ ಕೆನಾಟ್ ಲೇ ಆತಂಗುಡಿ. ಓಕೆ ಓಕೆ. ಆತಂಗುಡಿ ಒಂದು ಸ್ವಲ್ಪ ಟ್ರೆಡಿಷನಲ್ ಮೊಸೈಕ್ ಟೈಲ್ಸ್ ಎಲ್ಲ ಐತಲ್ಲ, ಆ ಥರ ಇದು ಪಾಲಿಶಿಂಗ್ ಇಲ್ಲ, ಬಟ್ ಮೊಸೈಕ್ ಟೈಲ್ಸ್ ಥರ. ಸೊ ಸಿಮೆಂಟ್ ಹಾಕಿ ಮೇಸನ್ರಿ ಹಾಕಿ ಮಾಡಬೇಕು, ಅದಕ್ಕೆ ಸ್ವಲ್ಪ ಸ್ಕಿಲ್ ಬೇಕು. ಇನ್ನೊಂದು ಈ ಪ್ಯಾಟರ್ನ್ಸ್ ಇದೆಯಲ್ಲ, ಪ್ಯಾಟರ್ನ್ಸ್ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು.
ಒಂದು ಹಿಂಗೆ ಹೋಗ್ಬಾರ್ದು, ಅದು ಕರೆಕ್ಟಾಗಿ ಅನ್ನಿವನ್ ಆಗ್ಬಾರ್ದು. ಕಟಿಂಗ್ ಮಾಡಿ ಕರೆಕ್ಟಾಗಿ ಮಾಡಬೇಕು. ಅದಕ್ಕೆ ಅದು ಒಂದು ಇಂಟ್ರೆಸ್ಟ್ ಜೊತೆ ಅವ್ರು ಮಾಡಬೇಕು, ಸ್ಕಿಲ್ ಸ್ಕಿಲ್ ಬೇಕು. ಓಕೆ. ಬಟ್ ಡ್ಯೂರಿ ಅವರೇ ಅರೇಂಜ್ ಮಾಡಿದ್ರು, ಅವರೇ ಅರೇಂಜ್ ಮಾಡಿದ್ರು. ಬಟ್ ಆಮೇಲೆ ನಾನು ಲೋಕಲ್ ಆಲ್ಸೋ ಐ ಫೌಂಡ್ ಅಲ್ಲಿ, ಸೊ ನೋ ಪ್ರಾಬ್ಲಮ್. ಲೇಯಿಂಗ್ ಇನ್ ಬ್ಯಾಂಗ್ಳೂರ್ ಆತಂಕ ಡೀಟೇಲ್ಸ್ ಇಸ್ ನಾಟ್ ಅ ಪ್ರಾಬ್ಲಮ್, ನಾಟ್ ಅನ್ ಇಶ್ಯೂ. ಬ್ಯಾಂಗ್ಳೂರಲ್ಲಿ ಪ್ರಾಬ್ಲಮ್ ಇಲ್ಲ. ಇವಾಗ ನೆಕ್ಸ್ಟ್ ಕ್ವಶನ್, ಇವಾಗೆಲ್ಲ ಜೆನ್ ಆಲ್ಫಾ ಕಾಲ ಅಲ್ವಾ? ಸೊ ನಿಮ್ಮ ಫ್ಯಾಮಿಲಿಯಲ್ಲೂ ಇರ್ಬೋದು ಜೆನ್ಸೀಸ್ ಅವರೆಲ್ಲ, ಈಗಿನ ಕಾಲದವರು ಕೂಡ ಈ ಓಲ್ಡ್ ಮೆಥಡ್ ಅನ್ನ ಇಷ್ಟಪಡ್ತಾರಾ? ಇಷ್ಟಪಡ್ತಾರೆ. ಎರಡು ವಿಷಯ, ನೀವು ಅವರು ಬಾಯ್ಸ್ ಶರ್ಟ್ ಎಲ್ಲ ಇವಾಗ ನೋಡಿದೀರಾ? ನೋಡಿದೀನಿ. ಎಲ್ಲ ಫ್ಲವರ್ ಪ್ರಿಂಟ್ ಎಲ್ಲ ಮಾಡ್ತಾರಲ್ಲ, ಆಲ್ರೆಡಿ ಟೇಸ್ಟ್ ಆ ಕಡೆ ಹೋಗ್ಬಿಟ್ಟಿದೆ. ಅದು ಒಂದು. ಕರೆಕ್ಟ್ ಆಗಿ. ಎರಡು, ಪೀಪಲ್ ಆರ್ ಆಲ್ಸೋ ಕಾನ್ಶಿಯಸ್ ಅಬೌಟ್ ದಿ ನ್ಯಾಚುರಲ್ ಎಲಿಮೆಂಟ್, ಈಕೋ ಫ್ರೆಂಡ್ಲಿ. ಕರೆಕ್ಟ್. ಈಕೋ ಫ್ರೆಂಡ್ಲಿ ಕರೆಕ್ಟ್. ನ್ಯಾಚುರಲ್ ಮೆಟೀರಿಯಲ್ಸ್ ಇಂದ ಮಾಡೋದು. ಆಕ್ಚುಲಿ ಓಲ್ಡ್ ಜನರೇಷನ್ಗಿಂತ ಈಗಿನ ಜನರೇಷನ್ ಈಕೋ ಫ್ರೆಂಡ್ಲಿ ಇಷ್ಟಪಡ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇರ್ಬೋದು, ಮಡ್ ಹೌಸಸ್. ಓಕೆ. ಸೊ ಐ ಥಿಂಕ್ ನ್ಯೂ ಜನರೇಷನ್ ವಿಲ್ ಆಲ್ಸೋ ಲೈಕ್ ಇಟ್. ಮೈ ಸನ್ ಇಸ್ 25 years old. ಅವನಿಗೆ ಇಷ್ಟ ಇದೆ. ಇನ್ ಫ್ಯೂಚರ್ ಅವನೇ ಚೂಸ್ ಮಾಡಿರೋದು, ಒಂದು 10 ಟೈಲ್ಸ್ ಅಲ್ಲೆಲ್ಲ ಇದೇ ಮಾಡೋಣ ಅಂತ. ಇನ್ ಫ್ಯೂಚರ್ ಅವರೇನ ಮನೆ ಕಟ್ಟೋದಿದ್ರೆ ಆಬ್ವಿಯಸ್ಲಿ ದೇ ವಿಲ್ ಇನ್ಸ್ಟಾಲ್. ಓಕೆ ಫೈನ್. ಸೊ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಫೈನಲ್ ಆಗಿ ಒಂದೇ ಕ್ವಶನ್ ಕೇಳೋದು. ಸೊ ಯಾರ್ಯಾರು ನಿಮ್ಮನ್ನ ನೋಡ್ತಾ ಇದ್ದಾರೆ, ಅವರು ನಮ್ಮ ಡ್ಯೂರಿ ಡಿಸೈನ್ಗೆ ಬರ್ಬೋದಾ? ಪ್ಯೂರ್ ಆತಂಗುಡಿ ಟೈಲ್ಸ್ ನ ಚೂಸ್ ಮಾಡ್ಬೋದಾ? ವಿಲ್ ಯು ಸಜೆಸ್ಟ್? ಪಕ್ಕ ಬರ್ಬೋದು. ಟ್ರಸ್ಟ್ ಫ್ಯಾಕ್ಟರ್ ತುಂಬ ಜಾಸ್ತಿ ಇರುತ್ತೆ. ನಂಬರ್ 1, ಡಿಸೈನ್ಸ್ ವೆರೈಟಿನೂ ಇದೆ. ನಿಮಗೆ ಕಸ್ಟಮೈಸ್ಡ್ ಬೇಕಂದ್ರೆ ಅವ್ರು ಮಾಡಿಕೊಡ್ತಾರೆ. ಕರೆಕ್ಟ್. ಸೊ ಅದು ಯು ವಿಲ್ ನಾಟ್ ಗೆಟ್ ಇನ್ ಅ ಸ್ಟ್ಯಾಂಡರ್ಡ್ ಟೈಲ್ ಶಾಪ್. ಸೊ ನಾವು ಇಟ್ಸ್ 5 years ಸಿನ್ಸ್ ಐ ಲೇಡ್ ದ ಟೈಲ್ಸ್. ಸರ್ವಿಸಿಂಗ್ ಕೂಡ ಬಂದಿದ್ದಾರೆ. ಒಂದು ಟೈಲ್ ಏನೋ ಪ್ರಾಬ್ಲಮ್ ಆಯಿತು, ಅದು ರೀಪ್ಲೇಸ್ಮೆಂಟು ಮಾಡಿ. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ಇದ್ದಾರೆ. ಇವತ್ತು ಬಂದು ನಾಳೆ ಹೋಗ್ತಾರೆ ಆ ಥರ ಇಲ್ಲ. ಸೊ ಐ ಸ್ಟ್ರಾಂಗ್ಲಿ ರೆಕಮೆಂಡ್. ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಹೋಪ್ಫುಲಿ ಆಲ್ ಅದರ್ಸ್ ವಿಲ್ ಆಲ್ಸೋ ಹ್ಯಾವ್ ಗುಡ್. ಸೂಪರ್ ಆಗಿ ಹೇಳಿದ್ರೆ. ನಿಜವಾಗ್ಲೂ ಸರ್, ನಿಮ್ಮ ಟೈಮ್ ತಗೊಂಡು ಒಂದು ಎಕ್ಸ್ಪ್ಲನೇಷನ್ ಅನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನೈಸ್ ಮೀಟಿಂಗ್. ಥ್ಯಾಂಕ್ ಯು ಸರ್. ಸರ್, ಮನೆ ನೋಡಾಯ್ತು. ಹೌದು. ಸರ್ ಕೂಡ ಹತ್ರ ಮಾತಾಡಿದ್ವಿ. ಹೌದು. ವಿ ನೋ ಆಲ್ ದ ರೀಸನ್ಸ್, ಎಲ್ಲ ಗೊತ್ತಾಯ್ತು. ಬಟ್ ಇವಾಗ ನಾನು ಕೇಳುವಂಥದ್ದು ಜೆನ್ಯೂನಿಟಿ. ಕಸ್ಟಮರ್ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ ಅಲ್ಲಿಗೆ ಬೇಗ ಮೂವ್ ಆಗ್ಬಿಡ್ತಾರೆ. ಹೌದು. ವಿಚ್ ಎವರ್ ಇಸ್ ಲೋ ದಿಲ್ ಮೂವ್ ಈಸಿಲಿ. ಓಕೆ. ಸೊ ಇದೇನಾಗುತ್ತೆ ಅಂತಂದ್ರೆ, ಕೆಲವೊಬ್ರು ಅನ್ಕೊಂತಾರೆ ಒರಿಜಿನಲ್ ಆತಂಗುಡಿ ಬದಲು ಇವಾಗ ವಿಟ್ರಿಫೈಡ್ ಅಲ್ಲೇ ಬರ್ತಾ ಇದೆ, ಪ್ರಿಂಟೆಡ್ ಬರ್ತಾ ಇದೆ, ಹಾಕ್ಬಿಡೋಣ, ಯಾರಿಗೂ ಗೊತ್ತಾಗಲ್ಲ ಅಲ್ವಾ, ನೋಬಡಿ ನೋಸ್ ಓಕೆ ಅನ್ನೋದೊಂದು ಫೀಲ್ ಬರುತ್ತೆ. ಹೌದು. ಇನ್ನು ಕೆಲವೊಬ್ರು ನಾವು ಆತಂಗುಡಿಗೆ ಹೋಗಿ ತಗೊಂಬಂದ್ಬಿಡೋಣ, ಡೈರೆಕ್ಟ್ ಆಗಿ ಆತಂಗುಡಿಗೆ ಹೋಗೋಣ, ಡ್ಯೂರಿಗಿಂತ ಕಮ್ಮಿ ಸಿಗ್ಬೋದು ಏನೋ ಅಂತ ಯೋಚನೆ ಬರುತ್ತೆ. ಸೊ ಈ ಮೆಂಟಾಲಿಟಿಗೆ ಅಥವಾ ಈ ಥಿಂಕಿಂಗಿಗೆ ನೀವೇನು ಆನ್ಸರ್ ಕೊಡ್ತೀವಿ? ಓಕೆ, ಇದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು. ಮಾಡಿ ಪರವಾಗಿಲ್ಲ. ಸಿ, ನಮ್ಮದು ಕಂಟ್ರಿಯಲ್ಲಿ, ಐ ಮೀನ್ ಇಂಡಿಯಾದಲ್ಲಿ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟೈಲ್ಸ್ ಗುಜರಾತಲ್ಲಿ ನಡೀತಾ ಇದೆ. ಓಕೆ. ಮೋರ್ಬಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ನಡೀತಾ ಇದೆ. ಅಪ್ರಾಕ್ಸಿಮೇಟ್ಲಿ ಒಂದು 2000+ ಫ್ಯಾಕ್ಟ್ರೀಸ್ ಇರ್ಬೋದು. ಓಕೆ. ಇಂಡಿಯನ್ ಸೆರಾಮಿಕ್ ಟೈಲ್ ಮಾರ್ಕೆಟ್ ಇಸ್ ಮೋರ್ ದೆನ್ 50,000 crore ಡೊಮೆಸ್ಟಿಕ್ ಅಂಡ್ ಎಕ್ಸ್ಪೋರ್ಟ್ಸ್. ಆಫ್ಟರ್ ಕೋವಿಡ್ ಬ್ರ್ಯಾಂಡ್ ಇಂಡಿಯಾ ತುಂಬ ಇಷ್ಟ ಆಯಿತು ವರ್ಲ್ಡ್ ಮಾರ್ಕೆಟಲ್ಲಿ. ಸೊ ಈಗ ಎಲ್ಲರೂ ಎಕ್ಸ್ಪೋರ್ಟು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಮೀಟ್ ಮಾಡ್ತಾ ಇದ್ದಾರೆ. ಈಗ ಜಸ್ಟ್ ಸ್ವಿಚ್ ಆಫ್ ಮಾಡಿ ಇಲ್ಲಿ ಬಂದಿದ್ರಂತ ಆತಂಗುಡಿ ಇಸ್ ಅ ಕಾಟೇಜ್ ಇಂಡಸ್ಟ್ರಿ. ಓಕೆ. ಅನ್ಆರ್ಗನೈಸ್ಡ್, ಕಂಪ್ಲೀಟ್ಲಿ ಅನ್ಆರ್ಗನೈಸ್ಡ್ ಇಂಡಸ್ಟ್ರಿ. ಮೇ ಬಿ ಒಂದು 200 years ಮುಂಚೆ ಎಂಟೈರ್ ವಿಲೇಜ್ ಮಾಡಿದ್ರು. ಮೇ ಬಿ 2,000 ಮನೆ ಇರ್ಬೋದು, ಅವ್ರು ಎಲ್ಲರೂ ಮಾಡಿದ್ರು. ಈಗ ಒಂದು 40-50 ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ ಅಲ್ಲಿ. ಅವ್ರಿಗೂ ಲೈಫ್ ಅಷ್ಟು ಈಸಿ ಇಲ್ಲ. ತಿಂಗಳಿಗೆ ಒಂದು 8-10 days ಬಿಸ್ನೆಸ್ ಸಿಗುತ್ತೆ. ಆಮೇಲೆ ಯಾರು ಬರ್ತಾರೆ ಅಂತ, ದೇವ್ರು ಯಾರು ಕಳಿಸ್ತಾರ ಆ ತರ ವೆಯ್ಟ್ ಮಾಡ್ಬೇಕಾಗುತ್ತೆ. ಒಬ್ರು ಬಂದಿರಂತ ಅವ್ರು ಮಿಸ್ ಮಾಡಕ್ಕಾಗಲ್ಲ. ಅವ್ರು ಮಿಸ್ ಮಾಡಂಗಿಲ್ಲ. ಎನಿ ಕಂಡೀಷನ್ ಅವ್ರು ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಏನಿಲ್ಲ ಅಂತಂದ್ರೆ, ಇದು ಬಂದು ಪ್ರಾಡಕ್ಟ್ ಮೇಲೆ ಬೆಲೆ ಇಲ್ಲ, ಕಸ್ಟಮರ್ಗೆ ಏನು ಅಫೋರ್ಡಬಿಲಿಟಿ ಆ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಂಗೆ ಮಾಡ್ತಾರೆ. 10 rupeesಗೆ ಬೇಕಾದ್ರೆ 10 rupees, 8 rupeesಗೆ ಬೇಕಾದ್ರೆ 8 rupees, 5 rupeesಗೆ ಬೇಕಾದ್ರೆ 5 rupees. ಸೊ ಆ ಥರ ನೀವು ಮಾಡಿದ್ರಂತ ನೀವು ಎಲ್ಲ ಕಟ್ ಶಾರ್ಟ್ ಮಾಡ್ತಾ ಇದ್ದೀರಾ. ಕಾಸ್ಟ್ ಕಟಿಂಗ್. ನೀವು ಇನ್ನೊಂದು ಡೈರೆಕ್ಟ್ಲಿ ಪ್ರೊಫೆಷನಲ್ ಅಲ್ವಾ, ಒಳ್ಳೆ ಕ್ವಾಲಿಟಿ ಬೇಕಾಯಿದ್ರು ಒಳ್ಳೆ ರಾ ಮೆಟೀರಿಯಲ್ ಯೂಸ್ ಮಾಡಬೇಕು, ಪ್ರಾಪರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಪ್ರಾಪರ್ ಕ್ವಾಲಿಟಿ ಚೆಕಿಂಗ್ ಮಾಡಬೇಕು, ಆಮೇಲೆ ಲೈಫ್ ಬರುತ್ತೆ. ಇನ್ನೊಂದು ನೋಡಿದ್ರಂತ, ಇದು ಫ್ಲೋರಿಂಗ್ ಬಂದು ಮನೆಯಲ್ಲಿ 1 ಸತಿ 2 ಸತಿ ಮಾಡ್ಬೋದು ಲೈಫಲ್ಲಿ.
ಒಂದು ಪೇಂಟ್ ಎವ್ರಿ 5 years ಚೇಂಜ್ ಮಾಡಬಹುದು, ಫರ್ನಿಚರ್ ಫಿಟ್ಟಿಂಗ್ ಚೇಂಜ್ ಮಾಡಬಹುದು. ಓಕೆ, ಮತ್ತೆ ಫ್ಲೋರಿಂಗ್ ಅಷ್ಟು ಈಸಿ ಇಲ್ಲ, ಚಾನ್ಸ್ ಇಲ್ಲ. ಇನ್ನೊಂದು, ಸೊ ದಿಸ್ ಇಸ್ ಪಾರ್ಟ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರಕ್ಚರ್. ಎಸ್, ಓಕೆ. 90% ಆಫ್ ದ ಹೌಸ್ ಅಲ್ಲಿ ಒಂದೇ ಸಲ, ಒನ್ ಟೈಮ್. ಎಸ್, ಎನಿ ಒನ್ ಲೈಕ್ ದಿಸ್. ಎಸ್, 10%. ಒನ್ ಟೈಮ್. ಓಕೆ. ಇನ್ನೊಂದು, ನಾವು ಯಾವಾಗಲೂ ನಮ್ದು ಮೇನ್ ಸ್ಟ್ರಕ್ಚರ್ಗೂ ಸ್ಟೀಲ್, ಸಿಮೆಂಟ್ ಯಾವಾಗಲೂ ಒಳ್ಳೆ ಕ್ವಾಲಿಟಿ ತಗೊಳ್ತಾ ಇದ್ದೀವಿ. ನಮಗೆ ಗೊತ್ತಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಸಿಕ್ಕತ್ತೆ ಅಂತ, ಮತ್ತೆ ನಾವು ಕಾಂಪ್ರಮೈಸ್ ಮಾಡ್ತಾ ಇಲ್ಲ, ಹೋಗಲ್ಲ. ಹೌದು, ಯಾಕೆಂದ್ರೆ ಸ್ಟ್ರಕ್ಚರ್ ಕರೆಕ್ಟ್ ಚೆನ್ನಾಗಿರ್ಬೇಕು. ಓಕೆ, ಅದ್ಮೇಲೆ ಎಲ್ಲ ಮಾಡ್ತಾ ಇದೀವಿ ನಾವು, ಇಲ್ವಾ? ಅದೇ ತರ ಫ್ಲೋರಿಂಗ್, ಇಫ್ ಯು ಕಾಂಪ್ರಮೈಸ್ ಯು ಹ್ಯಾವ್ ಟು ಚೇಂಜ್ ಅಗೈನ್ ಅಂಡ್ ಅಗೈನ್, ಬಿಕಾಸ್ ಲೈಫ್ ವಿಲ್ ನಾಟ್ ಬಿ ದೇರ್. ಕರೆಕ್ಟ್. ಓಕೆ. ಇಟ್ ಇಸ್ ವೆರಿ ಸಿಂಪಲ್, ಇಲ್ವಾ? ಒಂದು 100 rupees ಪ್ರಾಡಕ್ಟ್ 99 ಯಾರಿಗೂ ಕೊಡಕ್ಕಾಗಲ್ಲ, ಚಾನ್ಸೇ ಇಲ್ಲ. ಅದು 99 rupees ಬರ್ತೇ ಅದು. ಓಕೆ, 100 rupees ಪ್ರಾಡಕ್ಟ್ 100 rupees ವರ್ತ್. ಕರೆಕ್ಟ್. ಮತ್ತೆ ಮಾರ್ಕೆಟ್ ಅಲ್ಲಿ ಡಿಫರೆಂಟ್ ಬಜೆಟ್ ಕಸ್ಟಮರ್ಸ್ ಇದ್ದಾರೆ. ಈಗ ಆತಂಗುಡಿ ಟೈಲ್ಸ್ ಬಂದು ಒಂದು ಗಾರ್ಮೆಂಟ್ ಇಂಡಸ್ಟ್ರಿ ತರ ಡಿಫರೆಂಟ್ ರೇಂಜ್ ಲ ಇದ್ದಾರೆ. ಐ ಮೀನ್, ಐ ಡೋಂಟ್ ನೋ ಕ್ಯಾನ್ ಐ ಸೇ ದಿಸ್, ಬಟ್ ಫಾರ್ ರೆಫರೆನ್ಸ್ ನಾನು ಹೇಳ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ನೀವು 500 rupees 600 rupees ಶರ್ಟ್ ಕೊಟ್ಟಿದ್ರಂತ, ಆ ಪ್ರಕಾರ ಒಂದು ಬ್ರ್ಯಾಂಡ್ ಕೊಡ್ಬೋದು. ಕರೆಕ್ಟ್. 1000 rupees ಶರ್ಟ್, ಆ ಪ್ರಕಾರ ಒಂದು ಬ್ರ್ಯಾಂಡ್ ಕೊಡ್ಬೋದು. 100 rupeesಗೂ ಒಂದು ಬ್ರ್ಯಾಂಡ್ ಅಲ್ವಾ? ಕರೆಕ್ಟ್. 2000ಗೂ ಬ್ರ್ಯಾಂಡ್ ಇದೆ, 5000ಗೂ ಬ್ರ್ಯಾಂಡ್ ಇದೆ. ಓಕೆ, ಇದು ಅಫೋರ್ಡಬಿಲಿಟಿ ಮೇಲೆ ಇಲ್ಲ. ಸಿ, ಒಂದು ನಾರ್ಮಲ್ ಕಸ್ಟಮರ್ ಫಾರ್ ಎಕ್ಸಾಂಪಲ್ ಬಟ್ಟೆ ತಗೊಳ್ತಾ ಇದ್ದಾರೆ, ಡೈಲಿ ಯೂಸ್ಗೂ ಒಂದು 200-300 rupees ಬಟ್ಟೆ ತಗೊಳ್ಬೋದು. ಒಂದು ಫಂಕ್ಷನ್ ಇದೆ ಮನೆಯಲ್ಲಿ, 1000 rupees ತಗೊಳ್ತಾರೆ, 1000 rupees 2000 rupees ಹೋಗ್ತಾರೆ. ಓಕೆ, ಅವ್ರಿಗೆ ಮದುವೆ ಆಗ್ತಾ ಇದೆ, ಅವಾಗ 25,000 20% ಯೂಸ್ ಮಾಡ್ತಾ ಇದ್ದಾರೆ. ಅಫೋರ್ಡಬಿಲಿಟಿ ಇದೆ. ಓಕೆ, ಸಿ, ಒಂದು ಒಳ್ಳೆಯ ಪ್ರಾಡಕ್ಟ್ ತಗೊಳ್ಳೋದಕ್ಕೆ ನಾವು ಕ್ರೋರ್ಪತಿ ಆಗಬೇಕಂತ ಅವಶ್ಯಕತೆ ಇಲ್ಲ. ಓಕೆ, ಜಸ್ಟ್ ಯೋಚನೆ ಮಾಡಬೇಕು. ಓಕೆ, ಅಷ್ಟೇ. ಇನ್ನು ಸಿಂಪಲ್ ಟರ್ಮ್ಸ್ ಹೇಳ್ಬೇಕಂದ್ರ, ಸಿ, ಒಂದು 10 kg ಕ್ಯಾಶ್ನಟ್ ತಗೊಳ್ಳೋದಕ್ಕೆ ನೀವು ಯೋಚನೆ ಮಾಡಬೇಕು. 50 ಗ್ರಾಮ್ ಕ್ಯಾಶ್ನಟ್ ತಗೊಳ್ಳೋದಕ್ಕೆ ಏನ್ ಯೋಚನೆ ಮಾಡಬೇಕು? 1 ಲಕ್ಷ ಸ್ಯಾಲರಿ ಬೇಡ ನಿಮ್ಗೆ, ಬೇಕಾಗಿಲ್ಲ. ಓಕೆ, ಒಳ್ಳೆ ಊಟ ಮಾಡಿ, ಏನೋ ಐ ಮೀನ್ ಮಂತ್ಲಿ ಒನ್ಸ್ 2 months ಒಂದು ಊಟ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಊಟ ಮಾಡಿ ಅಲ್ವಾ? ಅದೇ ತರನೇ ಇದು ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರೆ. ಹೌದು, ಸೂಪರ್. ಸರ್, ಇವಾಗ ವಾಟ್ ಅಬೌಟ್ ವಿಟ್ರಿಫೈಡ್ ಟೈಲ್ಸ್ ಕೂಡ ಬರ್ತಾ ಇದೆ, ಅದಕ್ಕೆ ಏನು ಆನ್ಸರ್ ಮಾಡ್ತೀರಾ? ಓಕೆ, ಸಿ, ವಿಟ್ರಿಫೈಡ್ ಟೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅವ್ರಿಗೆ ಯಾವಾಗಲೂ ಬೇರೆ ಡಿಸೈನ್ ಬೇಕಾಯಿತು, ಡಿಸೈನ್ ಇನ್ಸ್ಪಿರೇಷನ್ ಬೇಕಾಯಿತು. ಸೊ ಬೇರೆ ಕಡೆಯಿಂದ ತಗೊಳ್ತಾ ಇದ್ರೆ, ಈಗ ಅವ್ರಿಗೆ ಅರ್ಥ ಆಗಿದೆ ಆತಂಗುಡಿ ಟೈಲ್ಸ್ ಬಂದು ಒಂದು ಎಮೋಷನಲ್ ಟಚ್ ಇದೆ ಅಂತ. ಓಕೆ, ಅದಕ್ಕೋಸ್ಕರ ಅಲ್ಲಿಂದ ಡಿಸೈನ್ಸ್ ತಗೊಂಡು ಈ ತರ ಮಾಡ್ತಾ ಇದ್ದಾರೆ, ಎನ್ಕ್ಯಾಶಿಂಗ್ ಇಟ್. ಮತ್ತೆ ಇದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇದೆ. ಒಂದು ಪ್ರಾಬ್ಲಮ್ ಇದೆ. ಸಿ, ಆತಂಗುಡಿ ಟೈಲ್ಸ್ ಬಂದು ಎಮೋಷನಲ್ ಬಾಂಡಿಂಗ್ ನಾಟ್ ಓನ್ಲಿ ಬಿಕಾಸ್ ಆಫ್ ಡಿಸೈನ್ಸ್, ಬಿಕಾಸ್ ಆಫ್ ದ ನ್ಯಾಚುರಲ್ ಮಟೀರಿಯಲ್ ಅಸೋಸಿಯೇಟೆಡ್ ವಿತ್ ದಿಸ್. ಸಿಂಪಲ್ ಟರ್ಮ್ಸ್ ಹೇಳ್ಬೇಕಂದ್ರ, ಸಿ, ನಾವು ಒಂದು ಬಾಳೆ ಎಲೆ ಊಟ ಮಾಡಬಹುದು. ಓಕೆ, ಬಾಳೆ ಎಲೆ ಡಿಸೈನ್ಡ್ ಪ್ಲಾಸ್ಟಿಕ್ ಪ್ಲೇಟ್ ಅಲ್ಲಿ ಊಟ ಮಾಡಬಹುದು. ಓಕೆ, ಡಿಫರೆನ್ಸ್ ಇದೆ ಅಲ್ವಾ? ಕರೆಕ್ಟ್. ಒಳ್ಳೆ ಎಕ್ಸಾಂಪಲ್. ಡಿಫರೆನ್ಸ್ ಇದೆ ಅಲ್ವಾ? ಬಾಳೆಯಲ್ಲಿ ಊಟ ಮಾಡಕ್ಕೂ ಆ ಬಾಳೆಯಲ್ಲಿ ಡಿಸೈನ್ ಇರೋ ಪ್ಲೇಟ್ ಅಲ್ಲಿ ಊಟ ಮಾಡಕ್ಕೆ ತುಂಬಾ ಡಿಸೈನ್ ಇದೆ ಅಲ್ವಾ? ಬೆನಿಫಿಟ್ಸ್ ಅಲ್ಲಿ ಡಿಫರೆನ್ಸ್ ಅದೇ ಬೆನಿಫಿಟ್ಸ್ ಮಾತ್ರ ಇಲ್ಲ. ಬೆಸ್ಟ್ ಎಕ್ಸಾಂಪಲ್. ಬೆನಿಫಿಟ್ಸ್ ಮಾತ್ರ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂಡ್ ಆ ಟ್ರೆಡಿಷನಲ್ ಟಚ್ ಬಾಳೆ ಎಲೆಲೇ ಬರುತ್ತೆ. ಆ ಪ್ರಿಂಟ್ ಅಲ್ಲಿ ಬರೋದಿಲ್ಲ. ನಿಜವಾಗ್ಲೂ ಪ್ರಿಂಟ್ ಅನ್ನ ಕಾಪಿ ಮಾಡಬಹುದು, ಬಟ್ ಆದ್ರೆ ಅದ್ರಲ್ಲಿ ಹಾಕಿರೋ ಮಟೀರಿಯಲ್ ಅನ್ನ ಕಾಪಿ ಖಂಡಿತ ಮಾಡೋದಿಲ್ಲ ಅಲ್ವಾ? ಸೊ ಅಥೆಂಟಿಸಿಟಿ ಏನಿದೆ ಅದನ್ನ ಕಾಪಿ ಮಾಡಕ್ಕೆ ಖಂಡಿತ ಚಾನ್ಸೇ ಇಲ್ಲ ಅಲ್ವಾ? ಫೈನಲ್ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ವೈ ಡ್ಯೂರಿ ಡಿಸೈನ್, ಹೌ ಯು ಆರ್ ಪ್ಯೂರ್? ಓಕೆ, ಸಿ, ಬೇಸಿಕ್ಲಿ ನಮ್ಮ ನೇಟಿವ್ ಪ್ಲೇಸ್ ಬಂದು ತಂಜಾವೂರು. ತಂಜಾವೂರ್ ಇಸ್ ಇನ್ ಡೀಪ್ ಇನ್ಸೈಡ್ ತಮಿಳ್ನಾಡು. ಓಕೆ. ದಿಸ್ ಆತಂಗುಡಿ ವಿಲೇಜ್ ಬಂದು ನಮ್ದು ಊರಿಂದ ಒಂದು 35-40 kilometers ಆತಂಗುಡಿ ವಿಲೇಜ್. ಸೊ ಇದು ಈ ಟೈಲ್ಸ್ ಬಂದು ನಮ್ಮ ಊರ್ ಟೈಲ್. ಇದು ನಮ್ಗೆ ಕಂಪ್ಲೀಟ್ ಗೊತ್ತಿದೆ, ಐಡಿಯಾ ಇದೆ, ಯಾರು ಕರೆಕ್ಟ್ ಮಾಡ್ತಾರೆ, ಹೆಂಗ್ ಮಾಡಬೇಕು. ಓಕೆ, ಯಾಕಂದ್ರೆ ತುಂಬಾ ಮನೆ ನಾವು ನೋಡಿದ್ವಿ, A to Z ಅಬೌಟ್ ದಿಸ್ ಪ್ರಾಡಕ್ಟ್. ಓಕೆ. ಇನ್ನೊಂದು, ನಮ್ದು ಸಿ, ಒಂದು ಮ್ಯಾನುಫ್ಯಾಕ್ಚರ್ ಎಲ್ಲಾ ಕಸ್ಟಮರ್ ರೇಂಜ್ ಕೊಡಕ್ಕಾಗಲ್ಲ. ನಾವು ಕಾನ್ಶಿಯಸ್ಲಿ ನಾವು ಡಿಸೈಡ್ ಮಾಡಿರೋದು ವಿ ವಿಲ್ ಸರ್ವ್ ದಿ ಕ್ಲಾಸ್ ಆಫ್ ಪೀಪಲ್ ಹೂ ರಿಯಲಿ ವಾಂಟೆಡ್ ಅ ಗುಡ್ ಪ್ರಾಡಕ್ಟ್. ಓಕೆ. ಅವ್ರಿಗೂ ಪ್ರೈಸ್ ಪ್ರಧಾನ ಇದೆ, ಮತ್ತೆ ಸೆಕೆಂಡ್ ಪ್ರಯಾರಿಟಿ. ಓಕೆ. ಒಳ್ಳೆಯ ಪ್ರಾಡಕ್ಟ್ ಕೊಡಿ, ರೀಸನಬಲ್ ಪ್ರೈಸ್ ಕೊಡಿ. ಆ ಕಸ್ಟಮರ್ ಸೆಗ್ಮೆಂಟ್ ನಾವು ಕ್ಯಾಟರ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂತ, ಟೋಟಲಿ ಪ್ರಾಸೆಸ್ ಆತಂಗುಡಿ ಟೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ 3 ಡಿವಿಷನ್ಸ್ ಮಾಡಿದ್ವಿ. ಫಸ್ಟ್ ಬಂದು ರಾ ಮೆಟೀರಿಯಲ್ ಸೆಲೆಕ್ಷನ್, ಸೆಕೆಂಡ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್, ಥರ್ಡ್ ಬಂದು ಕ್ವಾಲಿಟಿ ಚೆಕಿಂಗ್ ಅಂಡ್ ಲಾಜಿಸ್ಟಿಕ್ಸ್. ಓಕೆ. ಸೊ ರಾ ಮೆಟೀರಿಯಲ್ ಸೆಲೆಕ್ಷನ್ ಅಲ್ಲಿ ಬೇಸಿಕ್ಲಿ 3 ಮೆಟೀರಿಯಲ್ ಇದೆ ಈ ಟೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ. ಸ್ಯಾಂಡ್, ಮತ್ತೆ ಪಿಗ್ಮೆಂಟ್, ಐನಾಕ್ಸೈಡ್ ಪಿಗ್ಮೆಂಟ್, ಆಮೇಲೆ ಸಿಮೆಂಟ್. ಸ್ಯಾಂಡ್ ಮೀನ್ ರಿವರ್ ಸ್ಯಾಂಡ್ ಆರ್ ಸೀ ಸ್ಯಾಂಡ್? ಯಾವ ತರ?
ಆಕ್ಚುಲಿ ದ ಬ್ಯೂಟಿ ಆಫ್ ಆತಂಗುಡಿ ಟೈಲ್ ಇಸ್ ದ ರಿವರೈನ್ ಸ್ಯಾಂಡ್. ಯಾಕೆಂದ್ರೆ ಆತಂಗುಡಿಯಲ್ಲಿ ರಿವರ್ ಇಲ್ಲ, ಓಕೆ ಓಕೆ ಮಧುರೆಯಿಂದ ಬರಬೇಕು, Okay, ವೈಗೈ ರಿವರ್ ಅಪ್ರಾಕ್ಸಿಮೇಟ್ಲಿ ಒಂದು 100 ಕಿಲೋಮೀಟರ್ಸ್ ಬರುತ್ತೆ. ಸೊ 100 ಕಿಲೋಮೀಟರ್ಸ್ ಟ್ರಾವೆಲ್ ಆಗಿ ಬಂದಿದೆ ಅಂತ ಒಂದು ಕೋರ್ಸ್ ಸ್ಯಾಂಡ್ ಸಿಗುತ್ತೆ, ಐಡಿಯಲ್ ಫಾರ್ ಟೈಲ್ ಮ್ಯಾನುಫ್ಯಾಕ್ಚರಿಂಗ್. ಸೊ ದ ಬ್ಯೂಟಿ ಆಫ್ ಆತಂಗುಡಿ ಸ್ಯಾಂಡ್ ಬಂದು ಇದು ಬಂದು ಒಂದು ಜಿಯೋಜೆನಿಕ್ ಸ್ಯಾಂಡ್. ಇದು 46 ಮಿನರಲ್ಸ್ ಇದೆ ಇದರಲ್ಲಿ, 46 ಮಿನರಲ್ಸ್ ಇದೆ. ಓಕೆ ಓಕೆ. ಏನು ಅಡ್ವಾಂಟೇಜ್ ಅಂತ, ತುಂಬಾ ಅಡ್ವಾಂಟೇಜ್ ಇಂಡೈರೆಕ್ಟ್ ಆಗಿ ಬರುತ್ತೆ, ಫ್ಯೂ ಅಡ್ವಾಂಟೇಜಸ್ ಡೈರೆಕ್ಟ್ ಆಗಿ ಕಸ್ಟಮರ್ ಫೀಲ್ ಮಾಡ್ಬೋದು. ಫಸ್ಟ್ ಬಂದು ಇದು ಟೆಂಪರೇಚರ್ ಇನ್ವರ್ಸ್ ವರ್ಕ್ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್ ಈಗ ಮಿಷಿನ್ಡ್ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ವಿಟ್ರಿಫೈ ಟೈಲ್ಸ್ ಹೀಟ್ ಮಾಡ್ತೀವಿ ನಾವು, ಹೀಟ್ ಮಾಡಿ ರೆಡಿ ಮಾಡಿದ್ದು ಅದು ಯಾವಾಗಲೂ ಸ್ಟಾಟಿಕ್ ಆಗಿರುತ್ತೆ. ವಿಂಟರ್ ಸಮ್ಮರ್ ಏನು ಚೇಂಜ್ ಇಲ್ಲ ಮನೆಯಲ್ಲಿ, ಓಕೆ ಓಕೆ. ಒಂದು ನ್ಯಾಚುರಲ್ ಪ್ರಾಡಕ್ಟ್ ಮಾರ್ಬಲ್ ತಗೊಳ್ತಾ ಇದ್ದೀರಾ. ಇದು ಇನ್ವರ್ಸ್ ವರ್ಕ್. ಸಮ್ಮರ್ ಅಲ್ಲಿ ಮನೆ ಮನೆ 3-4 ಡಿಗ್ರೀಸ್ ಕೂಲಿಂಗ್ ಇರುತ್ತೆ, ಕೂಲಿಂಗ್ ಇರುತ್ತೆ. ಸೊ ಬೆನಿಫಿಟ್ ಇದೆ ಇದು. ಹೌದು, ವಿಂಟರ್ ಅಲ್ಲಿ 3-4 ಡಿಗ್ರೀಸ್ ವಾರ್ಮ್ ಇರುತ್ತೆ. ಪರವಾಗಿಲ್ಲ ಸರ್ ಇದು. ಓಕೆ, ಇಟ್ಸ್ ಈಕೋ ಫ್ರೆಂಡ್ಲಿ. ಇಟ್ಸ್ ಈಕೋ ಫ್ರೆಂಡ್ಲಿ. ಇಟ್ ಇಸ್ ಅ ಸಸ್ಟೈನಬಲ್ ಪ್ರಾಡಕ್ಟ್, ಸಸ್ಟೈನಬಲ್ ಆರ್ಕಿಟೆಕ್ಚರಲ್ ಪ್ರಾಡಕ್ಟ್. ಓಕೆ 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 ಓಕೆ. ಓಕೆ, ಸೊ ಈಗ ಕಾರ್ಬನ್ ಎಮಿಷನ್ ಹೇಳ್ತಾ ಇದೀವಿ. ಓಕೆ, ಈ ಅಂಡ್ ಆತಂಗುಡಿ ಟೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಇಲ್ಲ, ನಥಿಂಗ್ ಅಬ್ಸಲ್ಯೂಟ್ಲಿ ನಥಿಂಗ್. ನೀವು ಪರಿಸರಕ್ಕೆ ಏನು ಪ್ರಾಬ್ಲಮ್ ಮಾಡಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನೋ ಕಾರ್ಬನ್ ಎಮಿಷನ್, ನಥಿಂಗ್, ನೋ ಹೀಟಿಂಗ್, ನಥಿಂಗ್. ಕೆಮಿಕಲ್, ಲೋಕಲ್ ಮಟೀರಿಯಲ್ ವಿತ್ ಲೋಕಲ್ ಪೀಪಲ್. ಇಟ್ ಇಸ್ ಅನ್ ಆರ್ಟ್. ಓಕೆ. ನೀವು ಕೇಳಿದ್ರೆ ವೈ ಡ್ಯೂರಿ ಡಿಸೈನ್ಸ್, ವೈ ಡ್ಯೂರಿ. ಸೊ we use only the local riverine sand. I mean Tamil Tamil ವಾರಿ ಮಣಲ್ ಹೇಳ್ತೀವಿ, ವಾರಿ ಮಣಲ್ ಹೇಳ್ತೀವಿ. ಮತ್ತೆ ಈಗ ಕಾಸ್ಟ್ ಗೋಸ್ಕರ ಟೋಟಲ್ ವಿಲೇಜ್ ಎಂ ಸ್ಯಾಂಡ್ ಯೂಸ್ ಮಾಡ್ತಾ ಇದ್ದಾರೆ. ಎಂ ಸ್ಯಾಂಡ್ ನೀವು ಎಂ ಸ್ಯಾಂಡ್ ಯೂಸ್ ಮಾಡಲ್ಲ? ಇಲ್ಲ, ಬೇಸಿಕಲಿ ಪ್ಯೂರ್ ಸ್ಯಾಂಡ್, ಓನ್ಲಿ ಪ್ಯೂರ್ ಸ್ಯಾಂಡ್ ವಿ ಯೂಸ್. ಓಕೆ. ಎಂ ಸ್ಯಾಂಡ್ ಅಲ್ಲಿ ಲೈಫ್ ಬರೋದಿಲ್ಲ. ಓಕೆ. ಎಂ ಸ್ಯಾಂಡ್ ಇಸ್ ಲೈಕ್ ಅ ಪ್ಲಾಸ್ಟಿಕ್. ವಿಟ್ರಿಫೈಡ್ ಮಾಡ್ದಂಗೆ ಆಯ್ತು ಅಲ್ವಾ? ಓಕೆ. ನೆಕ್ಸ್ಟ್ ಬಂದು ಐನಾಕ್ಸೈಡ್ ಪಿಗ್ಮೆಂಟ್. ಐನಾಕ್ಸೈಡ್ ಪಿಗ್ಮೆಂಟ್ ಬಂದು ವಿ ನಾರ್ಮಲಿ ಬೈ ಫ್ರಮ್ ಆರ್ಗಾನಿಕ್ ಪೇಂಟ್ ಕಂಪನೀಸ್. ಪೇಂಟ್ ಕಂಪನೀಸ್ ಇದ್ರ ಮೇಲೆ ಇರೋ ಪೇಂಟ್ ಹೇಳ್ತಾ ಇದ್ದೀರಾ? ಇದು ಓಕೆ. ಅದಕ್ಕೆ ಏನು ಅಡ್ವಾಂಟೇಜ್ ಅಂತ, ಸಿ ಆಕ್ಸೈಡ್ ಬಂದು ಪೇಂಟ್ ಡೆರಿವೇಟಿವ್. ಪ್ರಾಪರ್ ಆಕ್ಸೈಡ್ ಟೆಸ್ಟಿಂಗ್ ಮಾಡಿ ಬಂದಿಲ್ಲ ಅಂದ್ರೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಬರುತ್ತೆ ಯೂಸ್ ಮಾಡೋರಕ್ಕೆ. ಓಕೆ. ತುಂಬಾ ದಿನ ಬರೋದಿಲ್ಲ, ಫೇಡ್ ಆಗುತ್ತೆ. ಯಾಕೆ ಫೇಡ್ ಆಗ್ತಾ ಇದೆ ಅಂತ, ಅದು ಸಾಲ್ಯುಬಲ್ ಇನ್ ವಾಟರ್. ಓಕೆ. ಇದು ಇನ್ಸಾಲ್ಯುಬಲ್ ಇನ್ ವಾಟರ್. ಓಕೆ. ಸೊ ನಾವು ಗ್ಯಾರಂಟಿ ಕೊಡಬಹುದು ಅಟ್ಲೀಸ್ಟ್ 2 to 3 ಜನರೇಷನ್ಸ್ ಈ ಟೈಲ್ಸ್ ಬರುತ್ತೆ, ಕಲರ್ ಚೇಂಜ್ ಫೇಡ್ ಆಗಲ್ಲ. ಜನರೇಷನ್ಸ್, ದಟ್ಸ್ ಅಬೌವ್ 100 years. ಓಕೆ. ಸಿ ಒನ್ ಜನರೇಷನ್ ಥಂಬ್ ರೂಲ್ ಇಸ್ ಅಪ್ರಾಕ್ಸಿಮೇಟ್ಲಿ 15 years. ಓಕೆ. ಸೊ ಅಟ್ಲೀಸ್ಟ್ 2 to 3 generations will be there. ಓಕೆ. ಸೊ ಇಲ್ಲಿ ಹೇಳ್ತಿದ್ದೀರಲ್ಲ, ಇಸ್ ದಿಸ್ ಓನ್ಲಿ ನೀವು ಬಾಯಲ್ಲಿ ಹೇಳ್ತಾ ಇದ್ದೀರಾ ಅಥವಾ ಏನೋ ಸರ್ಟಿಫಿಕೇಶನ್ಸ್ ಎಲ್ಲ ಇದೆ? ಖಂಡಿತ ಇದೆ. ನಾವು ಒಬ್ಬರು ಮಾತ್ರ every 3 months we test the product in the laboratory. ಇದು ನಾವು ಒಂದು ಕಾಟೇಜ್ ಇಂಡಸ್ಟ್ರಿ ಪ್ರಾಡಕ್ಟ್ ಒಂದು ಪ್ರೊಫೆಷನಲ್ ಟಚ್ ಅಲ್ಲಿ ಕೊಡ್ತಾ ಇದೀವಿ. ಯಾಕೆಂದ್ರೆ ನಮ್ದು ಕಸ್ಟಮರ್ ಬೇಸ್ ಬಂದು ಸಿಟಿಲೇ ಇದ್ದಾರೆ. ನಮ್ಗೂ ಮೆಜಾರಿಟಿ ಕಸ್ಟಮರ್ ಬೇಸ್ ಬಂದು ಒಂದು ಆರ್ಕಿಟೆಕ್ಟ್ ಜೊತೆ ಬರ್ತಾರೆ. ಸೊ ಆರ್ಕಿಟೆಕ್ಟ್ ಎಕ್ಸ್ಪೆಕ್ಟ್ ಮಾಡೋದು ಡಿಸೈನ್ಸ್ ಮಾತ್ರ ಇಲ್ಲ, ವಾಟ್ ಇಸ್ ದ ಸಸ್ಟೈನಬಿಲಿಟಿ ಆಫ್ ದ ಮಟೀರಿಯಲ್. ಅವ್ರು ನಾವು ಹೇಳ್ಬೋದು, ಸಿ ನಾರ್ಮಲಿ ನಮ್ದು ಎರಡಿದೆ, ಒಂದು ಸ್ಟ್ರೆಂತ್ ಆಫ್ ದ ಪ್ರಾಡಕ್ಟ್, ಇನ್ನೊಂದು ಬಂದು ಸ್ಕ್ರಾಚ್ ರೆಸಿಸ್ಟೆನ್ಸ್. ಓಕೆ. ಫಾರ್ ಎಕ್ಸಾಂಪಲ್ ನಮ್ದು ಸ್ಟ್ರೆಂತ್ ಆಫ್ ದ ಪ್ರಾಡಕ್ಟ್ ಬಂದು ನ್ಯೂಟನ್ಸ್ ಪರ್ ಸ್ಕ್ವೇರ್ ಮಿಲಿಮೀಟರ್ ಎಲ್ಲ ಚೆಕ್ ಮಾಡ್ತಾರೆ. ನಮ್ದು ಬಂದು ಯಾವಾಗಲೂ 650 to 700 ಇರುತ್ತೆ. ಈಗ ಒಂದು ಸೆರಾಮಿಕ್ ಟೈಲ್ ನೀವು ಚೆಕ್ ಮಾಡಿದ್ರಂತ ಒಂದು 350 to 400 ಇರುತ್ತೆ. ಒಂದು ಮಾರ್ಬಲ್ ಸ್ಟ್ರೆಂತ್ ಚೆಕ್ ಮಾಡಿದ್ರಂತ ಒಂದು 500-600 ಇರುತ್ತೆ. ಒಂದು ಗ್ರನೈಟ್ ಚೆಕ್ ಮಾಡಿದ್ರಂತ ಒಂದು 800-900 ಬರುತ್ತೆ. ಓಕೆ. ನಮ್ದು ಇನ್ ಬಿಟ್ವೀನ್ ಮಾರ್ಬಲ್ ಅಂಡ್ ಗ್ರನೈಟ್ ಸ್ಟ್ರೆಂತ್ ಅಲ್ಲಿ ಬರ್ತಾ ಇದೆ. ಸೊ ಸ್ಟ್ರೆಂತ್ ಚೆನ್ನಾಗಿದೆ. ಆಮೇಲೆ ಸ್ಕ್ರಾಚ್ ರೆಸಿಸ್ಟೆನ್ಸ್, ಇದು ಮೋರ್ ಸ್ಕೇಲ್ ಹೇಳ್ತಾ ಇದೀವಿ. ಇದು ಬಂದು ಒಂದು 6 ಬಂದು ವಿಟ್ರಿಫೈಡ್ ಟೈಲ್ಸ್ ಆಗುತ್ತೆ. ನಮ್ದು ಯಾವಾಗಲೂ 5.5 ಇರುತ್ತೆ. 5.5. ಓಕೆ. ಒಂದು ಮಾರ್ಬಲ್ ಚೆಕ್ ಮಾಡಿದ್ರಿಂದ 3 to 4 ಇರುತ್ತೆ. ಸೊ ಸ್ಕ್ರಾಚ್ ರೆಸಿಸ್ಟೆನ್ಸ್ ಏನು ಪ್ರಾಬ್ಲಮ್ ಇಲ್ಲ. ನಾವು ಒಬ್ಬರು ಮಾತ್ರ ಇದು ಚೆಕ್ ಮಾಡೋದು. ಓಕೆ. ಬೇಸಿಕಲಿ ಇನ್ನೊಂದು ಇಟ್ಸ್ ಅ ಸಿಮೆಂಟ್ ಕಾಂಕ್ರೀಟ್ ಟೈಲ್. ಸೊ ದ ಸ್ಟ್ರೆಂತ್ ಆಫ್ ದ ಟೈಲ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ಸಿಮೆಂಟ್ ಯು ಯೂಸ್. ಜನರಲಿ ವಿಲೇಜ್ ಅಲ್ಲಿ ಒಂದು ತಮಿಳುನಾಡು ಗವರ್ಮೆಂಟ್ ಅಲ್ಲಿ ಒಂದು ವಲಿಮೆ ಎಂದು ಒಂದು ಬ್ರ್ಯಾಂಡ್ ಇದೆ, ಟ್ರಿಚ್ರಾಪಲ್ಲಿ ಎಂದು ಒಂದು ಫ್ಯಾಕ್ಟರಿ ಇದೆ. ಆ ಸಿಮೆಂಟ್ ಬಂದು ಬೇಸಿಕ್ಲಿ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಗವರ್ಮೆಂಟ್ ಫಾರ್ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿಗೋಸ್ಕರ. ಈ 20 lakhs ಬಿಲ್ಡಿಂಗ್ ಅದಕ್ಕೋಸ್ಕರ ಈ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ ಇದೆ ಅಲ್ವಾ, ಆ ರೀತಿಗೆ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದೇ ಸಿಮೆಂಟ್ ಇವ್ರು ಯೂಸ್ ಮಾಡ್ತಾರೆ ಅಲ್ಲಿ. ಮತ್ತೆ ನಾವು ಯಾವಾಗಲೂ ಬ್ರ್ಯಾಂಡ್ ಸಿಮೆಂಟ್ ಲೈಕ್ ಬಿರ್ಲಾ ರಾಮ್ಕೋ ಯೂಸ್ ಮಾಡ್ತೀವಿ. ನೀವು ಬಿರ್ಲಾ ರಾಮ್ಕೋ ಓನ್ಲಿ ಅನ್ನೇಮ್ಡ್ ಎಲ್ಲ ಯಾವುದು ಯೂಸ್ ಮಾಡಿಲ್ಲ. ಅಡ್ವಾಂಟೇಜ್ ಬಂದು ಇದರಲ್ಲಿ 30% ಪ್ಲಾಸ್ಟಿಕ್ ಸೈಸರ್ ಇದೆ. ಇನ್ನೊಂದು ಸಿಮೆಂಟ್ ಅಲ್ಲಿ 2 ಇದೆ. ಒಂದು ಇನಿಷಿಯಲ್ ಕಂಪ್ರೆಸಿವ್ ಸ್ಟ್ರೆಂತ್,
ಇನ್ನೊಂದು ಫೈನಲ್ ಕಂಪ್ರೆಸಿವ್ ಸ್ಟ್ರೆಂತ್ ಆರ್ ಸೆಟ್ಟಿಂಗ್ ಸ್ಟ್ರೆಂತ್, ಇದರಲ್ಲಿ ಬೇಗ ಇರುತ್ತೆ. ಸೊ ಇದು ರಾ ಮೆಟೀರಿಯಲ್ ಸೆಲೆಕ್ಷನ್ ಬಗ್ಗೆ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್, ನಾವು ಯಾವಾಗಲೂ ಟೆಸ್ಟ್ ಮಾಡ್ತಾ ಇದೀವಿಲ್ವಾ, ಅದಕ್ಕೋಸ್ಕರ ನಮ್ಗೆ ಏನು ಅರ್ಥ ಆಗಿದೆ ಅಂತ, ಇದು ಒಂದು ದಿನ ಅಲ್ಲಿ ಇಬ್ರು ಸೇರಿ ಕಂಪ್ಲೀಟ್ ಲೇಡೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದು ಜನರಲಿ ಅಲ್ಲಿ ಎಲ್ಲರಿಗೂ ಬಂದು ಪೀಸ್ ರೇಟ್ ಲೆಕ್ಕ ಮಾಡ್ತಾರೆ. ಪೀಸ್ ರೇಟ್ ಒಂದು ದಿನ ಅಲ್ಲಿ ಒಂದು 10 ಅವರ್ಸ್ ಕೆಲಸ ಮಾಡ್ತಾರೆ. ಅಪ್ರಾಕ್ಸಿಮೇಟ್ಲಿ 250 ಟೈಲ್ಸ್ ಮಾಡ್ತಾರೆ ಒಬ್ರು. ಐ ಮೀನ್ ಇಬ್ರು, ಒಂದು ಟೀಮ್. ಓಕೆ, ಬೆಳಿಗ್ಗೆ 2-3 ಗಂಟೆ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರೋ ಟೈಲ್ ಚೆನ್ನಾಗಿರುತ್ತೆ. ಹೌದು, ಆಮೇಲೆ ಹಂಗೆ ಹೋಗುತ್ತೆ, ಬಿಕಾಸ್ ಅವ್ರಿಗೆ ಸುಸ್ತಾಗ್ತಾ ಇರುತ್ತೆ. ನಾವು ಇದು ಅರ್ಥ ಮಾಡಿದ್ಮೇಲೆ ನಾವು 250 ಇಂದ 150 ಮಾಡಿದೀವಿ. ಅದು ರೆಡ್ಯೂಸ್ ಮಾಡಿದೀವಿ, ಸ್ಲೋಲಿ ವರ್ಕ್ ಮಾಡಿ. ಸೊ ಈಗ ನಾವು ಸ್ಯಾಲರಿ ಟೈಪ್ ಮಾಡಿದೀವಿ. ಹೌದು, ಪೀಸ್ ವರ್ಕ್ ಇಲ್ಲ. ನೀವು ಆರಾಮಾಗಿ 150 ಮಾಡಿ ಸ್ಲೋಲಿ ಮಾಡಿ ನಿಮ್ಮ ಸ್ಯಾಲರಿ ತಗೊಳ್ಳಿ. ಹೌದು, ನಾವು ಎಕ್ಸ್ಟ್ರಾ ಟೀಮ್ಸ್ ಹಾಕಿದೀವಿ. ಓಕೆ. ನಮ್ದು ಪ್ರೊಡಕ್ಷನ್ ಜಾಸ್ತಿ ಬೇಕಾಯ್ತು, ಯಾಕಂದ್ರೆ ಅಕ್ರಾಸ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ನಾವು ಟೀಮ್ಸ್ ಎಕ್ಸ್ಟ್ರಾ ಮಾಡಿದೀವಿ. ಜಾಸ್ತಿ ಮಾಡಿದೀವಿ. ಸ್ಯಾಲರಿ ಇನ್ಕ್ರೀಸ್ ಮಾಡಿದ್ದೀರಾ ಅಲ್ವಾ? ಸ್ಯಾಲರಿ ಅವ್ರ ಪೀಸ್ ಲೆಕ್ಕ ಇಲ್ಲ, ಈಗ ಸ್ಯಾಲರಿ ಬೇಸಿಸ್. ಬಟ್ ಬರಬೇಕು ಅಷ್ಟೇ ಅಲ್ವಾ? ಕನ್ಸಿಸ್ಟೆನ್ಸಿ ಬರಬೇಕು. QC ಎಲ್ಲ ಇಟ್ಟಿದ್ದೀರಲ್ಲ ನೀವು? ಖಂಡಿತ. ಓಕೆ. ಇನ್ನೊಂದು QC ಬಂದು ನಾವು ಫ್ಯಾಕ್ಟ್ರಿಲಿ ಮಾಡೋದಿಲ್ಲ. ಮತ್ತೆ ಎಲ್ಲಿ ಮಾಡ್ತೀರಾ? ಅಲ್ಲಿಂದ ಇಲ್ಲಿ ತಗೊಂಡು ಬಂದು ಬ್ಯಾಂಗ್ಳೂರಲ್ಲಿ ಮಾಡ್ತೀವಿ. ಇಲ್ಲಿ ಚೆಕ್ ಮಾಡ್ತೀವಿ, ಇಲ್ಲಿ ಟೆಸ್ಟಿಂಗ್ ಇರುತ್ತೆ. The person who writes the accounts cannot be the auditor. Okay. Accountant is different, auditor is different. Okay. And both of them are in 2 different places. Yes, definitely. They make the tile there, checking people are here. They don't have any connection. ಗೊತ್ತೇ ಇರಬಾರ್ದು, ಕನೆಕ್ಷನ್ ಇರಬಾರ್ದು. ಇಲ್ಲಿ ಚೆಕ್ ಮಾಡಿ ನಾವು ಒಬ್ಬರು ಮಾತ್ರ ಪ್ಯಾಕ್ ಮಾಡಿ ಕಳಿಸ್ತಾ ಇದೀವಿ. You are the only person packing and sending it across India with proper transit insurance. What is the transit insurance? Okay. See, in transit, one place to say point A to point B. Now metal ಕಳಿಸ್ತಾ ಇದ್ದಾರೆ. Some unforeseen situations can happen. ಲಾಸ್ ಆಗಬಾರ್ದು. ಓಕೆ, ವೆಹಿಕಲ್ ಬಿದ್ದು ಹೋಗ್ಬೋದು, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಅದಕ್ಕೋಸ್ಕರ ನಾವು ಪ್ರಾಪರ್ ಟ್ರಾನ್ಸಿಟ್ ಇನ್ಶೂರೆನ್ಸ್ ಹಾಕಿ ಒಂದು ಪ್ರಾಪರ್ ಒಂದು ಪ್ರೊಫೆಷನಲ್ ಆರ್ಗನೈಸೇಷನ್ ಹೆಂಗೆ ಡಿಸ್ಪ್ಯಾಚ್ ಮಾಡ್ತಾರೋ ಆ ರೀತಿಯಲ್ಲಿ ನಾವು ಡಿಸ್ಪ್ಯಾಚ್ ಮಾಡ್ತಾ ಇದೀವಿ. ಪ್ರಾಪರ್ ಟೈಮಿಂಗ್, ಪ್ರಾಪರ್ ಲೊಕೇಶನ್ಸ್ ಇರ್ಬೋದು, ಪ್ರಾಪರ್ ಡೆಲಿವರಿ, ಪ್ರಾಪರ್ ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀವಿ. ಇನ್ನೊಂದು ನಾವು ಒಬ್ರು ಮಾತ್ರ ಹೇಳ್ಬೋದು, ಸರ್ ನಮ್ಮ ಟೈಲ್ ಸ್ಪೆಸಿಫಿಕೇಶನ್ಸ್ ಹಿಂಗಿದೆ ಅಂತ ನಾವು ಒಬ್ರು ಮಾತ್ರ ಹೇಳ್ಬೋದು. ಕ್ಲಿಯರ್ ಆಗಿ ಹೇಳ್ಬೋದು. ಥಿಕ್ನೆಸ್ ಇರ್ಬೋದು, ಸ್ಟ್ರೆಂತ್ ಇರ್ಬೋದು, ಡೆನ್ಸಿಟಿ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಪೇಂಟ್ ಕ್ವಾಲಿಟಿ ಇರ್ಬೋದು, ಡೈಮೆನ್ಷನ್ಸ್, ಎವ್ರಿಥಿಂಗ್. ಹೌದು. ಇನ್ನೊಂದು ನಮ್ಮ ಊರಲ್ಲಿ ಏನ್ ಮಾಡಿದಾರೆ ಅಂತ, ಈ ಲೇಯಿಂಗ್ ಬಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ನಮ್ಮವರೇ ಬರ್ಬೇಕಂತ ಆ ಥರ ಮಾಡಿದ್ರು. ನಾವೇ ಟೈಲ್ಸ್ ಕೊಡ್ತೀವಿ, ನಾವೇ ಲೇ ಮಾಡ್ತೀವಿ ಅಂತ. ನಮ್ಗೆ ಆ ರೀತಿಯಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಅಕ್ರಾಸ್ ಇಂಡಿಯಾ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ. ಸಮ್ಟೈಮ್ಸ್ ಆರ್ಡರ್ ವ್ಯಾಲ್ಯೂ 2000 ಸ್ಕ್ವೇರ್ ಫೀಟ್ ಇದೆ, ಸಮ್ಟೈಮ್ಸ್ 200 ಸ್ಕ್ವೇರ್ ಫೀಟ್ ಇದೆ. ಕರೆಕ್ಟ್. ಓಕೆ, ನಮ್ಮ ಊರಿಂದ ಕೆಲಸಕ್ಕೆ ಆಗಲ್ಲ. ಓಕೆ, ಸೊ ನಾವು ಸ್ಟ್ಯಾಂಡರ್ಡೈಸ್ ಮಾಡಿದೀವಿ ನಮ್ದು. ಸಿ ವಿ ಕೀಪ್ ಆನ್ ಇನ್ವೆಸ್ಟಿಂಗ್ ಇನ್ ಅವರ್ ಮೋಲ್ಡ್. ದೇರ್ ಇಸ್ ಆಲ್ವೇಸ್ ಅ ಲೈಫ್ ಫಾರ್ ಎವ್ರಿಥಿಂಗ್. ದಟ್ ಮೋಲ್ಡ್ ಆಲ್ಸೋ ಹ್ಯಾಸ್ ಅ ಲೈಫ್. ಚೇಂಜ್ ಆಗಲೇಬೇಕು. Okay, we keep on changing the mold, which means constant investment into the organization. Yes. So, which necessarily gives a very good product. Okay. So ನಮ್ದು ಟೈಲ್ ಬಂದು ಎಲ್ಲರೂ ಲೇ ಮಾಡಬಹುದು, ಯಾರು ಬೇಕಾದ್ರೂ ಲೇ ಮಾಡಬಹುದು, ಮಿಸ್ಟೇಕ್ಸ್ ಏನಾಗಲ್ಲ. ನಾವು ಡೀಟೈಲ್ಡ್ ಇದು ಸ್ವಲ್ಪ ವಿಲೇಜ್ ಪ್ರಾಡಕ್ಟ್, ಸೊ ವಿಲೇಜ್ ಲೇಯಿಂಗ್ ಪ್ರಾಸೆಸ್ ಇದೆ. ಒಂದು ಡೀಟೇಲ್ಡ್ ವಿಡಿಯೋ ಹಾಕಿದೀವಿ, ನಾವು ಹಾಕಿದೀವಿ, ಅದು ಎಲ್ಲರಿಗೂ ಕೊಡ್ತಾ ಇದೀವಿ. ಕೊಟ್ಬಿಟ್ಟು ಅವ್ರು ಶುರು ಮಾಡಿದ ಮುಂಚೆ ಒಂದು ವಿಡಿಯೋ ಕಾಲ್ ಹೋಗ್ತೀವಿ, ನಾವು ಅವ್ರ ಲೇಯರ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಎಜುಕೇಟ್ ಮಾಡ್ತೀರಾ ನೀವು? ಎಜುಕೇಟ್ ಮಾಡಿ ಪ್ರತಿ ಒಂದು ಕಸ್ಟಮರ್ ಎಕ್ಸ್ಪ್ಲೈನ್ ಮಾಡ್ತೀವಿ. ವಿಡಿಯೋ ಕಾಲ್, ಐ ಮೀನ್ ಸ್ಟ್ರೈಟ್ ಪರ್ಸನಲಿ ಹೋಗೋದು ಪ್ರಾಬ್ಲಮ್ ಅದು. ವಿಡಿಯೋ ಕಾಲ್ ಎಕ್ಸ್ಪ್ಲೈನ್ ಮಾಡೋದು ಏನು ಪ್ರಾಬ್ಲಮ್ ಇಲ್ಲ. ಈಸಿ ಪರ್ಫೆಕ್ಟ್ ಆಗುತ್ತೆ. ಸೊ ಯು ಕಮ್ ಟು ಅಸ್, ಯು ವಿಲ್ ಗೆಟ್ ಅ ವೆರಿ ವೆರಿ ಗುಡ್ ಪ್ರಾಡಕ್ಟ್. ಓಕೆ, ದಟ್ ಇಸ್ ಅಡ್ವಾಂಟೇಜ್. ಫೈನಲ್ ಆಗಿ ಬರೋದು, ತುಂಬಾ ಮಾತಾಡ್ಬಿಟ್ಟಿದ್ದೀವಿ. ಸೊ ಫೈನಲ್ ಆಗಿ ಬರೋದು, ಇಸ್ ದಿಸ್ ಬೆಸ್ಟ್ ಪ್ರೈಸ್, ಇಸ್ ದಿಸ್ ಅಫೋರ್ಡೆಬಲ್? ಡೆಫಿನೆಟ್ಲಿ yes. ಅಫೋರ್ಡೆಬಿಲಿಟಿ ಇಸ್ ಆಲ್ವೇಸ್ ದೇರ್. ಕಮೆಂಟ್ಸ್ ಅಲ್ಲಿ ಪ್ರೈಸ್ ಅಂತ ಕಂಪ್ಲೀಟ್ಲಿ ಹೇಳ್ತಾರೆ. ಇದು ಬಂದು ಒಂದು ಕಸ್ಟಮೈಸ್ಡ್ ಪ್ರಾಡಕ್ಟ್. ಓಕೆ, ಪ್ರೈಸ್ ವೇರೀಸ್ ಬೇಸ್ಡ್ ಆನ್ ದ ಕಲರ್ ಆಫ್ ದ ಪ್ರಾಡಕ್ಟ್ ವಾಟ್ ಯು ಟೇಕ್. Okay. Depends on color. Okay. Because the density of the colors vary. Okay. For example, in one color I can use one cup and get the tile. Another color I have to put 1.5 cups and get the tile. Oh, mix ಮಾಡಬೇಕಾಗುತ್ತೆ. Okay. Another tile I have to make 2 cups because the color varies. Pattern change ಆಗುತ್ತೆ. ಇನ್ನೊಂದು ಕ್ವಾಂಟಿಟಿ ಚೇಂಜ್ ಆಗುತ್ತೆ. Okay. So price is the last thing. ಅಂತ. You come first of all, ನಿಮ್ಗೆ ಇಷ್ಟ ಆಗಿದೆ ಅಂತ, definitely you will understand, yes, there is a reason why the price is like this, and you will be interested to give. ಏನ ಪ್ರೈಸ್ ಇರಲಿ, ನಮ್ಮ ವೀಕ್ಷಕರಿಗೆ ಏನು ಡಿಸ್ಕೌಂಟ್ಸ್ ಇದೆ? ಖಂಡಿತ ಯಾಕಂದ್ರೆ ನಾವು ಪ್ರೈಸ್ ರಿವೀಲ್ ಮಾಡ್ತಾ ಇಲ್ಲ. ಹೌದು, ಇದು ಪ್ರೈಸ್ ಇದು ರಿವೀಲ್ ಮಾಡ್ತಾ ಇಲ್ಲ, ಹೇಳಕ್ ಆಗಲ್ಲ. ಅವ್ರಿಗೆ ಏನ್ ಡಿಸೈನ್ ಬೇಕು, ಎಷ್ಟು ಬೇಕು, ಯಾವ ಪ್ಯಾಟರ್ನ್ ಬೇಕು ನಮ್ಗೆ ಅರ್ಥ ಆಗಬೇಕು. ಆಮೇಲೆ ಖಂಡಿತ ಇಮಿಡಿಯೇಟ್ ಕೊಟೇಶನ್ ಕೊಡಬೇಕು. ಅಪ್ರಾಕ್ಸಿಮೇಟ್ ಇಲ್ಲ, ಎಕ್ಸಾಕ್ಟ್ ಕೊಟೇಶನ್ ಕೊಡ್ತೀವಿ.
ಅಂಡ್ ಡಿಸ್ಕೌಂಟ್ ಯಾವಾಗ ಕೊಡ್ತೀರಾ? ಅವಾಗ ಅವಾಗ ಇಮಿಡಿಯೇಟ್ಲಿ ಎಸ್ ಅವಾಗ. ಸೊ ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಸೊ ಯಾರಾದರೂ ಬರಬೇಕು ಅಂದ್ರೆ ಡ್ಯೂರಿ ಡಿಸೈನ್ ಎಲ್ಲಿದೆ ಅಡ್ರೆಸ್? ನಮ್ದು ಶೋರೂಮ್ ಕಮ್ ವ್ಯಾರೋಸ್ ಬಂದು ಬಾಣಸ್ವಾಡಿಯಲ್ಲಿ, ಬಾಣಸ್ವಾಡಿ ಹೊರಮಾವಲ್ಲಿ ಇದೆ, ತಿಮ್ಮಾರೆಡ್ಡಿ ಲೇಔಟ್. ತಿಮ್ಮಾರೆಡ್ಡಿ, ಎಸ್. ಏನಿ ಲ್ಯಾಂಡ್ ಮಾರ್ಕ್ ಇದೆ? ಎಸ್, ಆಪೋಸಿಟ್ ಸೋಹನ್ ಅರೈಸನ್ ಅಪಾರ್ಟ್ಮೆಂಟ್. ಸೋಹನ್ ಅರೈಸನ್ ಅಪಾರ್ಟ್ಮೆಂಟ್ ನಂಬರ್ 12, ಸೆಕೆಂಡ್ ಮೈನ್, ಥರ್ಡ್ ಕ್ರಾಸ್. ಓಕೆ, ನೀವು ಡ್ಯೂರಿ ಡಿಸೈನ್ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಲೊಕೇಶನ್ ಅಲ್ಲಿ. ಅಂಡ್ ನಾನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೂ ಕೂಡ ಇವಾಗ ನಮ್ಮ ರೀಲ್ಗಳು ಬರ್ತಾ ಇರುತ್ತೆ, ಅಲ್ಲೂ ಕೂಡ ನೋಡ್ಬೋದು. ಸೊ ನಿಮ್ದೇನಾದ್ರೂ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಏನಾದರೂ ಇದೆಯಾ? ಡೈರೆಕ್ಟ್ ಈಗ ಜಸ್ಟ್ ಶುರು ಸ್ಟಾರ್ಟ್ ಮಾಡ್ತಾ ಇದ್ವಿ. ಓಕೆ, ಸೊ ನೀವು ಓಡಾಡ್ತಾ ಇರ್ತೀರಾ ಕ್ಲೈಂಟ್ ಕಡೆ? ಹೌದು. ಜಸ್ಟ್ ನಮಗೂ ಅಪ್ಡೇಟ್ ಕೊಡಿ. ಖಂಡಿತ. ನಾನು ಒಂದು ವಿಡಿಯೋ ಮಾಡ್ಬೋದು. ಹೌದು. ಯು ಕ್ಯಾನ್ ಪ್ರೊಡ್ಯೂಸ್ ಪರ್ ಡೇ ಒಂದು ವಿಡಿಯೋ ಮಾಡ್ಬೋದು. Yes. ಸೊ ಡೆಫಿನೆಟ್ಲಿ ಡ್ಯೂರಿ ಡಿಸೈನ್ಸ್ ಅವರ ವೆಬ್ಸೈಟ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಎಲ್ಲವನ್ನ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಸೊ ಇಷ್ಟೊತ್ತು ಮನೆ ನೋಡ್ಕೊಂಡು ಬಂದವ್ರಿಗೆ ಏನು ಹೇಳಕ್ಕೆ ಇಷ್ಟ? ಲಾಸ್ಟ್ ಎನಿ ಮೆಸೇಜ್? ಜನರಲಿ ಫ್ಲ್ಯಾಟ್ಲೇ ಇರೋರು ರೆನೋವೇಷನ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಫ್ಲಾಟ್ ಅಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗ್ತದೆ. ಯಾಕಂದ್ರೆ ಈಗ ನೋಡಿದ್ರಂತ ಒಂದು 85% ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಬಂದು ಹೊಸ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಬಿಲ್ಡರ್ಸ್ ಪರ್ಚೇಸ್ ಮಾಡ್ತಾರೆ. ಓಕೆ, ಫ್ಲಾಟ್ಸ್ ಇಲ್ಲಿ ರೋ ಹೌಸಸ್ ಅಲ್ಲಿ, ವಿಲ್ಲಾಸ್ ಅಲ್ಲಿ ರೆಡಿ ಇರುತ್ತೆ ಬಿಡುತ್ತೆ. ಓಕೆ, ಇಟ್ಸ್ ಆಲ್ರೆಡಿ ರೆಡಿ. 15% ಆಫ್ ದ ಮಾರ್ಕೆಟ್ ಬಂದು ಇಂಡಿವಿಜುವಲ್ ಕಸ್ಟಮರ್ಸ್ ಚಾಯ್ಸ್ ಆಪ್ಷನ್ ಇದೆಯಾ ಅದು? ಇಲ್ಲ, ಮಾರ್ಕೆಟ್ ಇಸ್ ಡಿವೈಡೆಡ್ ಲೈಕ್ ದಿಸ್. Okay. 85% construction material is purchased by a builders. Okay. 15% is purchased by individual people who make their own houses. Own houses. Correct. Okay. ನಮ್ದು ಮೇನ್ ಟಾರ್ಗೆಟ್ ಬಂದು ಈ 15% ಕಸ್ಟಮರ್ಸ್. 15% ಕಸ್ಟಮರ್ಸ್ ಇಂಡಿವಿಜುವಲ್ ಹೌಸಸ್. ಓಕೆ. ಈ 15% ಕಸ್ಟಮರ್ ನೀವು ನೋಡಿದ್ರಂತ ಎಕ್ಸಾಕ್ಟ್ಲಿ 50% ಬಂದು ಹೊಸ ಮನೆ ಕಟ್ಟವರು, 50% ಬಂದು ರೆನೋವೇಷನ್ಸ್. ಓಕೆ. ಇಟ್ ಇಸ್ ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್. 800 ಸ್ಕ್ವೇರ್ ಫೀಟ್ ಅವರು ಅವ್ರ ಐಡಿಯಾ ಬಂದು ಒಂದು ಟೆನೆಂಟ್ ಬಿಟ್ಟು ಬೇರೆ ಟೆನೆಂಟ್ ಬಂದಿದ್ದಾರೆ. ವಿತ್ ಇನ್ 15 days ರೆಡಿ ಮಾಡಿದ್ರು ಅವರು. ಪೇಂಟಿಂಗ್, ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ನಾವು ಒಳಗಡೆ ಫಿನಿಶ್ ಮಾಡಿ ಕೊಟ್ಟರು. ನಮ್ಗೆ 1 ವೀಕ್ ಆಗುತ್ತೆ ಅಷ್ಟೇ. 1 ವೀಕ್ ಅಷ್ಟೇ. 800 ಸ್ಕ್ವೇರ್ ಫೀಟ್ 1 ವೀಕ್ ಆಗಿದೆ. ಅವ್ರು ಆಲ್ರೆಡಿ ಡಿಸೈನ್ ಸೆಲೆಕ್ಟ್ ಮಾಡಿದ್ರು, ನಾವು ಮ್ಯಾನುಫ್ಯಾಕ್ಚರ್ ರೆಡಿ ಮಾಡಿದ್ವಿ. ಆ ಟೆನೆಂಟ್ ವೆಕೇಟ್ ಮಾಡಿದ್ಮೇಲೆ ಫಸ್ಟ್ ಪೇಂಟ್ ಗಿಂಟ್ ಮಾಡಿದ್ರು, ಆಮೇಲೆ ನಾವು ಮುಂದೆ ಹಾಕಿ ಕೊಟ್ಟಿದ್ವಿ. ನೆಕ್ಸ್ಟ್ ಟೆನೆಂಟ್ ಬಂದ್ರು. ಹೌದು. ಏನು ಪ್ರಾಬ್ಲಮ್ ಇಲ್ಲ, ಕ್ವಿಕ್ ವರ್ಕ್ ಆಗಿದೆ. ಸೂಪರ್ ಆಗಿ ಹೇಳಿದ್ರಿ. ಸೊ ಈಗ ಯಾರಾದ್ರೂ ಬಿಲ್ಡರ್ಸ್ ನೋಡ್ತಾ ಇದ್ರೆ ನಿಮ್ಮನ್ನ, ಅವರು ಡೈರೆಕ್ಟ್ ಆಗಿ ನಿಮ್ಮನ್ನ ಅಪ್ರೋಚ್ ಖಂಡಿತ ಮೋಸ್ಟ್ ವೆಲ್ಕಮ್. ಹ್ಯೂಜ್ ಕ್ವಾಂಟಿಟಿ ಇರುತ್ತೆ. Yes. So definitely they can get in a wholesale prices. That's a project price. We can always do it. Absolutely no problem. Any project you are working currently? In the builders side we are not working currently. Okay. But we are working going on. We are working with architects in ಎಲ್ಲಿ ನಡೀತಾ ಇದೆ ಸರ್? ಎಲ್ಲಿ ನಡೀತಾ ಇದೆ? Many projects are there. Any cities name recent? In Bangalore we are doing. Currently also we are doing. Okay. Apart from Bangalore, where you are working? Apart from supplying actually. Our supply goes to Mysore, Bangalore, Hyderabad. Okay. It goes to Mumbai. Okay. Goes to Pune, Nasik, Chandigarh. Okay. We supply to Jaipur. So ಎಲ್ಲ ಕಡೆ ಕಳಿಸ್ತೀರಾ? ಎಲ್ಲ ಕಡೆ ಕಳಿಸ್ತಾ ಇದೀವಿ. ಓಕೆ. ಈಸ್ಟ್ ಇನ್ನು ಕಳಿಸಿಲ್ಲ, ಜಸ್ಟ್ ವೇಟ್ ಮಾಡ್ತಾ ಇದೀವಿ. ಕೋಲ್ಕತ್ತಾ, ಒಡಿಶಾ ಆ ಕಡೆಯಿಂದ ಸಪ್ಲೈ ಮಾಡಬೇಕು, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ಎಸ್. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಡ್ಯೂರಿ ಡಿಸೈನ್ ಅವರ ನಂಬರ್ ಹಾಕಿರ್ತೀನಿ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ನಿಮ್ಮ ಕನಸಿನ ಮನೆಗೆ ಈ ರೀತಿಯ ಆಥೆಂಟಿಕ್ ಆಗಿರುವಂತಹ ನಮ್ಮ ಆತಂಗುಡಿ ಟೈಲ್ಸ್ಗಳನ್ನ ತರಿಸ್ಕೋಬಹುದು ವೀಕ್ಷಕರೇ. ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ